ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನು ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿನಗಾಗಿ ನಾನಿರುವೆ. ಸರ್, ಇಲ್ಲಿ ಕಂಡಕ್ಟರ್ ಸರ್ ಕೂರುತ್ತಾರಾ ಎಂಬ ಧ್ವನಿಗೆ ಅತ್ತ ತಿರುಗಿ ನೋಡಿದ್ದ ಧೀರಜ್. ಇಲ್ಲ, ಕೂರಿ ನೀವು ಎಂದಿದ್ದ ಅವನು. ಥ್ಯಾಂಕ್ ಯು ಎಂದು ಅಲ್ಲಿ ಕೂತಳು ಹುಡುಗಿ. ಮಾಸ್ಕ್ ಹಾಕಿದ್ದ ಮುಖದಲ್ಲಿ ಹಾಕಿದ್ದ ಕನ್ನಡಕದ ಹಿಂದಿನಿಂದ ಕಂಡ ಅವಳ ಕಂಗಳು ಅದೇಕೋ ಬಹಳ ವಿಶೇಷ ಎನಿಸಿದ್ದವು ಧೀರಜ್ಗೆ. ಪ್ರಯಾಣ ಆರಂಭವಾಗಿತ್ತು. ಆ ಹುಡುಗಿ ಕಂಡಕ್ಟರ್ ಬಂದಾಗ ಟಿಕೆಟ್ ತೆಗೆದುಕೊಂಡ ನಂತರ ಹೆಡ್ಫೋನ್ ಹಾಕಿಕೊಂಡು ಮೊಬೈಲ್ನಲ್ಲಿ ಏನೇನೋ ಟೈಪ್ ಮಾಡುತ್ತಾ ಕೂತು ಬಿಟ್ಟಿದ್ದಳು. ಧೀರಜ್ ಆ ಪಕ್ಕದಲ್ಲಿ ಇದ್ದ ಮಿರರ್ ನೋಡುವಾಗಲೆಲ್ಲ ಅವಳತ್ತ ಗಮನ ಹರಿಸುತ್ತಾ ಮತ್ತೆ ರಸ್ತೆಯ ಕಡೆಗೆ ಗಮನ ಹರಿಸುತ್ತಿದ್ದ. ಅವನಿಗೆ ಮೊಟ್ಟಮೊದಲ ಬಾರಿಗೆ ಬಸ್ ಡ್ರೈವಿಂಗ್ ಮಾಡಲು ಸಂತೋಷ ಆಗಿತ್ತು. ಕಾರಣ ಅವಳು. ಮಾಸ್ಕ್ ಬೇರೆ, ಮುಖ ಸಹ ಸರಿಯಾಗಿ ನೋಡಲು ಬೇರೆ ಆಗುತ್ತಿಲ್ಲವಲ್ಲ ಅನ್ನುವ ಕರುಗು ಬೇರೆ ಅವನಿಗೆ. ಮಧ್ಯದಲ್ಲಿ ತಿಂಡಿಗೆ ಬಸ್ ನಿಲ್ಲಿಸಿದಾಗ ಇಳಿದು ಹೋದ ಧೀರಜ್. ಪ್ಯಾಸೆಂಜರ್ ಎಲ್ಲ ಇಳಿದ ನಂತರ ನೀರಿನ ಬಾಟಲ್ ತೆಗೆದುಕೊಳ್ಳುವ ನೆಪದಲ್ಲಿ ಬಂದು, ನೀವೇನು ತಗೊಳ್ಳಲ್ವಾ ಮೇಡಮ್ ಎಂದು ಕೇಳಿದ. ಬಸ್ ನಿಂತ ಕಾರಣ ಸೆಕೆ ಅನಿಸಿತ್ತು ಆಕೆಗೆ. ಮಾಸ್ಕ್ ತೆಗೆದಳು. ಇಲ್ಲ ಸರ್, ರೆಸ್ಟ್ ರೂಮಿಗೆ ಹೋಗಬೇಕು. ಬಟ್ ಲಗೇಜ್ ಎಲ್ಲ ಇಲ್ಲೇ ಇದೆ, ಹೇಗೆ ಹೋಗಲಿ ನಾನು ಎಂದಳು ಚಿಂತೆಯಿಂದ. ಅವಳ ಪೂರ್ಣ ಮುಖವನ್ನು ನೋಡಿದವನು ಆ ಸಂತಸದಿಂದ ಇದ್ದನಲ್ಲ. ಆಗ ಒಂದು ಕೆಲಸ ಮಾಡಿ, ನಾನಿರುತ್ತೀನಿ ಇಲ್ಲಿ, ಹೋಗಿ ಬನ್ನಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಎಂದ ಧೀರಜ್. ಅದನ್ನು ಕೇಳಿದ್ದ ಅವಳು, ಹೋ ಥ್ಯಾಂಕ್ಸ್ ಸರ್, ಹೋಗಿ ಬೇಗ ಬರುತ್ತೀನಿ ಎಂದು ಇಳಿದು ಹೋಗತೊಡಗಿದ್ದಳು ಅವಳು. ಅವಳ ಅವಸರ ನೋಡಿದ್ದ ಧೀರಜ್ ಪಾಪ ಎಂದುಕೊಂಡಿದ್ದ ಮನದಲ್ಲಿ. ಹೋದ ಅವಳು, ಪಾಪ ಎಷ್ಟು ಒಳ್ಳೆಯವರಿದ್ದಾರೆ ಈ ಡ್ರೈವರ್, ನನ್ನ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡರು, ಬಹಳ ಸೂಕ್ಷ್ಮಮತಿ ಇದ್ದಾರೆ ಎಂದು ಅವಳ ಮನದಲ್ಲಿ ನಗು ಹರಳಿತ್ತು. ತನ್ನ ಕೆಲಸ ಮುಗಿಸಿಕೊಂಡು ಬರುತ್ತಾ ಆತನಿಗೆ ಒಂದು ಬಾಟಲ್ ಜ್ಯೂಸ್ ಖರೀದಿಸಿದಳು ಕೊಡಲು. ಬಸ್ ಏರಿದವಳು ಪ್ಯಾಸೆಂಜರ್ ಯಾರೂ ಇರದ ಕಾರಣ ಆ ಜ್ಯೂಸ್ ಬಾಟಲ್ ಅವನಿಗೆ ಕೊಡುತ್ತಾ, ಬಹಳ ಹೆಲ್ಪ್ ಆಯಿತು ನಿಮ್ಮಿಂದ, ತಗೊಳ್ಳಿ ಪ್ಲೀಸ್ ಎಂದಳು ಅವನಿಗೆ. ಥ್ಯಾಂಕ್ ಯು ಸೋ ಮಚ್ ಅಂದ ಹಾಗೆ ನಾನು ಧೀರಜ್ ಅಂದ. ಹಲೋ ಧೀರಜ್, ನಾನು ಮನಸ್ವಿನಿ ಎಂದಳು. ಹಾಯ್ ಮನಸ್ವಿನಿ ಎಂದಿದ್ದ ಅವನು ಬಂದೆ ಎಂದು ಇಳಿದು ಬೇಗನೆ ಹೋದ ಅವನು. ನನ್ನಿಂದಲೇ ಅವರಿಗೆ ತಡವಾಯಿತು ಪಾಪ ಎಂದುಕೊಂಡಿದ್ದಳು ಮನಸ್ವಿನಿ. ಅವನು ಬರುವುದು ತಡವಾದಾಗ ಪ್ಯಾಸೆಂಜರ್ಗಳು ತಲೆಗೊಂದರಂತೆ ಮಾತನಾಡತೊಡಗಿದ್ದಾಗ ಅದನ್ನು ಕೇಳಿದ್ದ ಕಂಡಕ್ಟರ್, ಲೋ ಬಾರೋ ಮಾರಾಯ ಬೇಗ, ಇಲ್ಲಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಈ ಜನ ಎಂದಿದ್ದ. ಬಂದೆ ಅಣ್ಣ ಎಂದು ಓಡಿ ಬಂದು ಬಸ್ಸು ಹತ್ತಿ ಕೂತು ಚಾಲು ಮಾಡಿದ್ದ ಅವನು. ಒಬ್ಬ ಪ್ಯಾಸೆಂಜರ್, ಏನಯ್ಯ ನೀನು, ಬೇಗ ಬರೋಕ್ಕೆ ಆಗಲ್ವಾ, ಏನೇನೋ ಅವಸರದ ಕೆಲಸದ ಮೇಲೆ ಹೊರಟಿರುತ್ತೇವೆ, ನಿಮ್ಗಳದ್ದು ಒಂದು ಗೋಳು ನಮಗೆ, ಏನಾದರೊಂದು ಇದ್ದೇ ಇರುತ್ತದೆ ಎಂದು ಜೋರು ಮಾಡಿದ್ದ. ಅದನ್ನೆಲ್ಲ ಕೇಳಿದ ಮನಸ್ವಿನಿಗೆ ತನ್ನಿಂದಲೇ ಅವರು ಇಷ್ಟೆಲ್ಲ ಮಾತು ಕೇಳುವಂತಾಯಿತಲ್ಲ ಅಂತ ಅವರಿಗೆ ದಬಾಯಿಸುತ್ತಿದ್ದ ಅವನಿಗೆ ಉತ್ತರ ಕೊಡಬೇಕು ಎಂದು ಹವಣಿಸುತ್ತಿದ್ದ ಅವಳನ್ನು ಅವನು ಮಾತನಾಡದಂತೆ ತಡೆದಿದ್ದ. ಕಷ್ಟಪಟ್ಟು ತನ್ನನ್ನು ತಾನು ತಡೆದುಕೊಂಡು ಕೂತಳು ಮನಸ್ವಿನಿ. ಮತ್ತೆ ತನ್ನ ಕೆಲಸದಲ್ಲಿ ಏಕಾಗ್ರತೆಗೊಳಿಸಲು ಆಗದೆ ಸುಮ್ಮನೆ ಹಾಡು ಕೇಳುತ್ತಾ ಕೂತಳು ಅವಳು. ಆಗಾಗ ಒಬ್ಬರನ್ನೊಬ್ಬರು ನೋಡುತ್ತಾ ಇದ್ದರು ಮೌನವಾಗಿ. ಬಸ್ ಬಂದು ತನ್ನ ಕಡೆಯ ಸ್ಟಾಪ್ನಲ್ಲಿ ನಿಂತಾಗ ಎಲ್ಲ ಪ್ಯಾಸೆಂಜರ್ ಇಳಿಯಲು ಕಾದ ಮನಸ್ವಿನಿ, ಸಾರಿ ಧೀರಜ್ ಅವರೇ, ನನ್ನಿಂದಲೇ ನೀವು ಅಷ್ಟೊಂದು ಮಾತು ಕೇಳುವಂತಾಯಿತಲ್ಲ ಎಂದಳು. ಕಮಾನ್ ಮನಸ್ವಿನಿ, ಡೋಂಟ್ ಬಿ ಸಾರಿ ಎಂದ ಧೀರಜ್. ಧೀರಜ್ ಎಂದಳು. ಎಂದ ಅವನು. ಅವಳತ್ತ ನೋಡಿದ, ಏನು ಎಂಬಂತೆ. ನನಗೆ ನಿಮ್ಮ ನಂಬರ್ ಕೊಡಿ ಎಂದಳು ಮನಸ್ವಿನಿ. ಅವನು ಹೇಳಿದ. ಅವಳು ಅವನ ನಂಬರ್ ಸೇವ್ ಮಾಡಿಕೊಂಡಳ. ಅವಳ ಲಗೇಜ್ ಕೆಳಗೆ ಇಳಿಸಿದ ಅವನು ಅವಳಿಗೆ ಆಟೋದಲ್ಲಿ ಲಗೇಜ್ ಇಟ್ಟುಕೊಟ್ಟಿದ್ದ. ಧೀರಜ್ ಬಾಯ್ ಮನಸ್ವಿನಿ ಎಂದ. ಬಾಯ್ ಧೀರಜ್ ಎಂದಳು. ಆಟೋ ಮುಂದೆ ಹೋಗಿತ್ತು. ಈ ಘಟನೆ ನಡೆದು 3-4 ವರ್ಷಗಳೇ ಕಳೆದು ಹೋಗಿದ್ದವು. ಧೀರಜ್ ನಂಬರ್ ಮನಸ್ವಿನಿ ಮಿಸ್ ಮಾಡಿಕೊಂಡಿದ್ದಳು. ಅಂದು ಸಿಕ್ಕ ಧೀರಜ್ ಮತ್ತೆ ಅವಳಿಗೆ ಎಂದೂ ಕಂಡಿರಲಿಲ್ಲ. ಆ ರೂಟ್ನ ಬಸ್ ಹಿಡಿದಾಗಲೆಲ್ಲ ಅವನಿಗಾಗಿ ಕಣ್ಣು ಹಾಯಿಸಿ ಕಾಣದಿದ್ದಾಗ ನಿರಾಸೆ ಆಗುತ್ತಿತ್ತು ಅವಳಿಗೆ. ಅಂದು ಕಂಪನಿಯ ಪ್ರಾಜೆಕ್ಟ್ ವರ್ಕ್ ಡೆಡ್ಲೈನ್ ಬೇರೆ ಇತ್ತು. ಆಫೀಸ್ನಿಂದ ಹೊರಟಾಗಲೇ ಬಹಳ ತಡವಾಗಿತ್ತು ಮನಸ್ವಿನಿಗೆ. ಅವಳ ಟೂ ವೀಲರ್ ಹತ್ತಿ ಹೆಲ್ಮೆಟ್ ಹಾಗೂ ಜರ್ಕಿನ್ ಹಾಕಿಕೊಂಡು
ಓಡಿಸತೊಡಗಿದ್ದಳು. ಬಹಳ ಸಮಯ ಆಗಿದ್ದರಿಂದ ರಸ್ತೆಗಳು ಹೆಚ್ಚು ಕಡಿಮೆ ನಿರ್ಮಾನುಷವಾಗತೊಡಗಿದ್ದವು. ತುಸು ಭಯದಲ್ಲಿಯೇ ಹೋಗುತ್ತಿದ್ದ ಅವಳಿಗೆ ಅಂದು ಅದೇ ಕೂಕಾಣೆ ಧೀರಜ್ ಬಹಳ ನೆನಪಾಗಿದ್ದ. ಅವರೆಷ್ಟು ಒಳ್ಳೆಯವರು, ಅಂತಹ ವ್ಯಕ್ತಿಯನ್ನು ಮತ್ತೆ ಯಾರನ್ನೂ ನಾನು ಕಾಣಲಿಲ್ಲ ಇದುವರೆಗೂ ಎಂದುಕೊಂಡಿದ್ದಳು ಅವಳು. ಬಹಳ ಕಷ್ಟಪಟ್ಟು ಭಯದಲ್ಲಿಯೇ ತನ್ನ ಪಿಜಿ ತಲುಪಿದ್ದಳು ಅವಳು. ಭಯದಲ್ಲಿ ಹೇರಿದ್ದ ಅವಳೆದೆಯ ಬಡಿತ ಪಿಜಿ ಬಂದ ನಂತರವೇ ಇಳಿದಿದ್ದು. ಗಾಡಿ ನಿಲ್ಲಿಸಿ ಬೇಗನೆ ಫ್ರೆಶ್ ಆಗಿ ಊಟಕ್ಕೆ ಹೋದಳು. ತಡವಾದರೆ ಊಟ ಕ್ಲೋಸ್ ಆಗಿಬಿಡುತ್ತದೆ ಅಂತ ಆತುರದಲ್ಲಿ ಸೇರಿದಷ್ಟು ತಿಂದು ಬಂದಿದ್ದ ಮನಸ್ವಿನಿ ಅಲ್ಲೇ ಟೆರೆಸ್ನಲ್ಲಿ ವಾಕ್ ಮಾಡುತ್ತಾ ಇದ್ದಳು. ಅವಳಿಗೆ ಮತ್ತೆ ಧೀರಜ್ ನೆನಪು ಗಾಢವಾಗಿತ್ತು. ಎಲ್ಲಿರುವಿರಿ ಧೀರಜ್, ಒಮ್ಮೆ ನನಗೆ ಸಿಗಬಾರದೆ ನೀವು ಎಂದುಕೊಂಡಿದ್ದಳು ಅವಳು. ಅದೇಕೋ ನನಗೆ ನಾನು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಾಗಲೆಲ್ಲ ನಿಮ್ಮ ನೆನಪು ಅಧಿಕವಾಗಿ ಬಿಡುತ್ತದೆಯಲ್ಲ. ಅಂದು ಆಪತ್ ಬಂದವರಾಗಿದ್ರೆ ನಿಮ್ಮ ನಂಬರ್ ಸಹ ನನ್ನಿಂದ ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ಯೋಚಿಸುತ್ತಿದ್ದವಳಿಗೆ ಅಮ್ಮನ ಕಾಲ್ ಬಂದಾಗ ಅವರ ಹತ್ತಿರ ಮಾತನಾಡತೊಡಗಿದ್ದಳು ಮನಸ್ವಿನಿ. ಏನಾಯ್ತು ಹೊಸ ಇಂಟರ್ವ್ಯೂ ಎಂದು ಕೇಳಿದರು ಅವಳಮ್ಮ. ರೆಸ್ಯೂಮ್ ಕಳಿಸಿದ್ದೀನಿ, ನೋಡೋಣ. ಅಪಾಯಿಂಟ್ಮೆಂಟ್ ಆದರೆ ನಾನು ಬೇರೆ ದೇಶಕ್ಕೆ ಹೋಗಬೇಕಾಗುತ್ತದೆ. ಏಕೆಂದರೆ ಆ ಕಂಪನಿಯ ಹೆಡ್ ಆಫೀಸ್ ಇರುವುದು ಜರ್ಮನಿಯಲ್ಲಿ. ಇನ್ನೂ ಅವರು ನನ್ನ ಇಂಟರ್ವ್ಯೂ ಮಾಡಬೇಕು. ಅದು ಎಷ್ಟು ಸುತ್ತು ಇರುತ್ತದೋ ಏನೋ. ಎಲ್ಲದರಲ್ಲೂ ಪಾಸಾದರೆ ಅಷ್ಟೇ ಅಲ್ಲಿಗೆ ಹೋಗಲು ಅವಕಾಶ ಸಿಗುತ್ತದೆ, ಇಲ್ಲವಾದರೆ ಇಲ್ಲ ಎಂದಳು ಮನಸ್ವಿನಿ. ಸರಿ ತಿಳಿಸು ಯಾವುದಕ್ಕೂ ಎಂದರು ಅವಳಮ್ಮ. ಅಮ್ಮ ಹೇಳುತ್ತೀನಿ. ಅಣ್ಣ ಅತ್ತಿಗೆ ಹೇಗಿದ್ದಾರೆ ಎಂದು ಕೇಳಿದಳು. ಚೆನ್ನಾಗಿದ್ದಾರೆ. ನಿನ್ನ ಬದುಕು ನಿನಗೆ, ಯಾರ ಮೇಲೂ ನೀನು ಆಧಾರಿತವಾಗಬೇಡ ಮಗಳೇ. ನಿನ್ನ ಕಾಲ ಮೇಲೆಯೇ ನೀನು ಇರಬೇಕು ಸದಾ ಎಂದರು ಅವಳಮ್ಮ ಅವಳಿಗೆ. ಅಮ್ಮ ಬಾಯ್ ಎಂದಳು ಮನಸ್ವಿನಿ. ಹ್ಞೂ ಎಂದರು ಅವಳ ಅಮ್ಮ. ಅಪ್ಪ ಹೋದ ನಂತರ ಅಮ್ಮನೇ ದುಡಿದು ಸಾಕಿದ್ದು ನನ್ನ ಮತ್ತು ಅಣ್ಣನನ್ನು. ಅಣ್ಣ ಮೊನ್ನೆಯಷ್ಟೇ ಮದುವೆಯಾದ. ಅತ್ತಿಗೆ ಸಹ ಒಳ್ಳೆಯವರೇ. ಆದರೆ ಅಮ್ಮ ಯಾರನ್ನೂ ಹಚ್ಚಿಕೊಳ್ಳಲು ಬಿಡಲ್ಲ. ಅಮ್ಮನ ಆಲೋಚನೆಯೇ ವಿಭಿನ್ನ. ನನಗೋ ಅವರ ಹತ್ತಿರ ಏನೇನೋ ಹೇಳಿಕೊಳ್ಳಲು ಆಸೆ ಆಗುತ್ತೆ. ಆದರೆ ಅದನ್ನು ಕೇಳಲು ಎಂದೂ ಸಹ ರೆಡಿ ಇರಲ್ಲ. ಅದು ಯಾಕೆ ಅವರು ಹಾಗೆ ಮಾಡುತ್ತಾರೋ ಅಂತ ಇವತ್ತಿನವರೆಗೂ ಸಹ ನನಗೆ ಅರ್ಥವಾಗಿಲ್ಲ. ನಿಮ್ಮ ವಿಚಾರ ನಿಮ್ಮ ಮಟ್ಟಿಗೆ ಇರಲಿ ಸಾಕು ಎನ್ನುವಂತಹ ಇಂಥವರ ನಡುವೆ ನನ್ನ ಜೀವನ. ಅಂತಹುದರಲ್ಲಿ ಅವತ್ತು ಧೀರಜ್ ನಾನು ಬಾಯಿ ಬಿಟ್ಟು ಹೇಳದೆಯೇ ನನ್ನ ಅರಿತಂತಹ ಮೊದಲ ಮತ್ತು ಕೊನೆಯ ವ್ಯಕ್ತಿ. ಆದ್ದರಿಂದಲೇ ಏನೋ ಅವರು ನನಗೆ ಬಹಳ ನೆನಪಿನಲ್ಲಿ ಉಳಿದು ಹೋಗಿರುವುದು ಅಂತ ಯೋಚಿಸುತ್ತಲೇ ಇದ್ದಳು ಅವಳು. ಅತ್ತ ಇಂಟರ್ವ್ಯೂಗೆ ಬಂದಿದ್ದ ರೆಸ್ಯೂಮ್ಗಳನ್ನು ನೋಡುತ್ತಿದ್ದ ಸುಮಾ ಅದರಲ್ಲಿ ಬೆಸ್ಟ್ ಎನ್ನುವಂತಹ ರೆಸ್ಯೂಮ್ಗಳನ್ನು ಬಾಸ್ಗೆ ಇಮೇಲ್ ಮಾಡಿದ್ದಳು. ನಂತರ ಎದ್ದು ಬಾಸ್ ಕ್ಯಾಬಿನ್ ಒಳಗೆ ಹೋದಳು. ಸರ್, ಬಂದಂತಹ ರೆಸ್ಯೂಮ್ ನಮಗೆ ಸೂಟ್ ಆಗುವಂತಹ ರೆಸ್ಯೂಮ್ ಕೆಲವು ನಿಮಗೆ ಕಳಿಸಿದ್ದೀನಿ. ಒಮ್ಮೆ ನೀವು ನೋಡಿದ ನಂತರ ಇಂಟರ್ವ್ಯೂ ಮಾಡುತ್ತೇವೆ ಎಂದಳು. ಓಕೆ, ನಾನು ನೋಡಿ ನಿಮಗೆ ತಿಳಿಸುತ್ತೀನಿ ಎಂದರು ಗಗನ್. ಓಕೆ ಸರ್ ಎಂದು ಹೇಳಿ ಹೋದಳು ಅಲ್ಲಿಂದ. ಅವಳು ಹೋದ ನಂತರ ಇಮೇಲ್ನಲ್ಲಿ ಬಂದಂತಹ ರೆಸ್ಯೂಮ್ ಒಂದೊಂದೇ ಸ್ಟಡಿ ಮಾಡತೊಡಗಿದ್ದ ಗಗನ್. ಅದರಲ್ಲಿ ಬೆಸ್ಟ್ ಎನ್ನುವಂತಹ 3 ರೆಸ್ಯೂಮ್ ಸೆಲೆಕ್ಟ್ ಮಾಡಿ ಒಂದರ ಮೇಲೆ ಬೆಸ್ಟ್ ಅಂತ ಮಾರ್ಕ್ ಮಾಡಿದ್ದ. ಫೋನ್ ಮಾಡಿ ಸುಮಾ ಬನ್ನಿ ಎಂದಿದ್ದ ಆತ. ಎಸ್ ಸರ್ ಎಂದಳು ಸುಮಾ. ಈ 3 ಸೆಲೆಕ್ಷನ್ ಮಾಡಿದ್ದೀನಿ, ಅದರಲ್ಲೂ ಈ ರೆಸ್ಯೂಮ್ ಬೆಸ್ಟ್. ಆದರೂ 3 ಇಂಟರ್ವ್ಯೂ ಮಾಡಿ ಎಂದು ಹೇಳಿದ. ಓಕೆ ಸರ್ ಎಂದು ಹೇಳಿ ಹೋದ ಸುಮಾ ಆ 3 ಜನರಿಗೆ ಇಂಟರ್ವ್ಯೂ ಇರುವ ಬಗ್ಗೆ ಮೇಲ್ ಕಳಿಸಿದಳು. ಎಂದಿನಂತೆಯೇ ಕ್ಯಾಬ್ ಹತ್ತಿ ಕೂತ ನಂತರ ತನ್ನ ಇಮೇಲ್ ಚೆಕ್ ಮಾಡಿದ್ದಳು ಮನಸ್ವಿನಿ. ಅವಳಿಗೆ ಇಂಟರ್ವ್ಯೂ ಇರೋದು ಗೊತ್ತಾಗಿತ್ತು. ಟೈಮ್ ನೋಡಿದ್ದಳು. ಹುಫ್, ಪರವಾಗಿಲ್ಲ, ಲಂಚ್ ಬ್ರೇಕ್ ಇರುತ್ತದೆ ಆಗ ಎಂದುಕೊಂಡಿದ್ದಳು ಅವಳು. ಅದರ ಜೊತೆಯಲ್ಲಿ ಅವರು ಇಂಟರ್ವ್ಯೂನಲ್ಲಿ ಏನು ಕೇಳಬಹುದು ಅಂತ ಲೈಟಾಗಿ ಡಿಸ್ಟರ್ಬ್ ಆಗಿದ್ದಳು. ಏಕೆಂದರೆ ಬಹಳ ಪ್ರತಿಷ್ಠಿತ ಕಂಪನಿ ಅದು. ಅಲ್ಲಿ ಕೆಲಸ ಸಿಕ್ಕರೆ ಒಳ್ಳೆಯ ಪ್ಯಾಕೇಜ್ ಅಷ್ಟೇ ಅಲ್ಲ, ಒಳ್ಳೆಯ ಹೆಸರು ತನಗೂ ಕೂಡ ಸಿಗುತ್ತದೆ. ಅಂದ ಮೇಲೆ ಇಂಟರ್ವ್ಯೂ ಕೂಡ ಟಫ್ ಆಗಿಯೇ ಮಾಡಿರುತ್ತಾರೆ ಎಂದು ಯೋಚಿಸುತ್ತಿರುವಾಗಲೇ ಕಂಪನಿಯ ಹತ್ತಿರ ಕ್ಯಾಬ್ ನಿಂತಿತ್ತು. ಇಳಿದು ಹೋದಳು ಮನಸ್ವಿನಿ. ಎಂದಿನಂತೆಯೇ ಡ್ರೈವರಿಗೆ ಥ್ಯಾಂಕ್ಸ್ ಹೇಳಿ. ಧೀರಜ್ ಘಟನೆಯ ನಂತರವಷ್ಟೇ ಅವಳು ಈ ಥ್ಯಾಂಕ್ಸ್ ಹೇಳುವ ಅಭ್ಯಾಸ ಮಾಡಿಕೊಂಡಿದ್ದಳು. ಮಧ್ಯಾಹ್ನದ ಇಂಟರ್ವ್ಯೂಗೆ ರೆಡಿಯಾಗಿ ಕೂತಳು ಅವಳು.
ಸರಿಯಾದ ಸಮಯಕ್ಕೆ ಆರಂಭವಾಗಿತ್ತು. ಸುಮಾರು 1 ಗಂಟೆ ಅವಳನ್ನು ಇಂಟರ್ವ್ಯೂ ಮಾಡಿದ್ದರು. ಮತ್ತೆ ರಿಸಲ್ಟ್ ಬಗ್ಗೆ ತಿಳಿಸುವುದಾಗಿ ಹೇಳಿದ್ದರು. ಹುಫ್ ಎಂದು ಲ್ಯಾಪ್ಟಾಪ್ ಮುಚ್ಚಿದ ಮನಸ್ವಿನಿ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಸಿಕೊಂಡು ಬಂದು ಕೂತು ಕುಡಿಯತೊಡಗಿದ್ದಳು. ಅತ್ತ ಹೆರಾಲ್ಡ್ ಅವಳ ಇಂಟರ್ವ್ಯೂ ಮಾಡುತ್ತಿದ್ದಾಗ ಗಗನ್ ಸಹ ಅದನ್ನು ನೋಡುತ್ತಾ ಇದ್ದ. ಉಳಿದ 2 ಕ್ಯಾಂಡಿಡೇಟ್ಗಳ ಇಂಟರ್ವ್ಯೂ ಸಹ ಮಾಡಿದರು. ಎಲ್ಲವನ್ನೂ ನೋಡಿದ ನಂತರ ಗಗನ್ ಕೂತು ಯೋಚಿಸಿ ಅದರಲ್ಲಿ 2 ಇಂಟರ್ವ್ಯೂ ಮತ್ತೆ 2ನೇ ಸುತ್ತಿನಲ್ಲಿ ಮಾಡಲು ಹೇಳಿದ. ಸರಿ, ಮುಂದಿನ ಇಂಟರ್ವ್ಯೂ 2 ದಿನಗಳಲ್ಲಿ ಅಂತ ಅವರಿಬ್ಬರಿಗೂ ಮೇಲ್ ಹೋಯಿತು. ಅಂದೇ ರಾತ್ರಿ ಅದು ಅಟೆಂಡ್ ಮಾಡಿದ್ದಳು ಮನಸ್ವಿನಿ. ಸುಮಾರು 4 ಸುತ್ತು ಇಂಟರ್ವ್ಯೂ ಮಾಡಿ ಕಡೆಗೆ ಮನಸ್ವಿನಿಗೆ ಆ ಜಾಬ್ ಆಗಿತ್ತು. ಪೇ ಸ್ಕೇಲ್ ಇತರ ವಿಷಯಗಳನ್ನು ಸುಮಾ ನೇರವಾಗಿಯೇ ಅವಳ ಹತ್ತಿರ ಮಾತನಾಡಿದಾಗ ತನಗೆ ಕೇಳಬೇಕಿದ್ದ ಎಲ್ಲ ಪ್ರಶ್ನೆಗಳನ್ನು ಹಾಕಿ ಉತ್ತರ ಪಡೆದುಕೊಂಡಿದ್ದಳು ಮನಸ್ವಿನಿ. ಜಾಯ್ನಿಂಗ್ಗೆ ಟೈಮ್ ಕೇಳಿದ್ದಳು. ಆಯಿತು ಎಂದರು. ಅವಳ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಸರಿ, ಎಲ್ಲ ಆದ ನಂತರ ಮನಸ್ವಿನಿ ತನ್ನ ಈಗಿರುವ ಕೆಲಸಕ್ಕೆ ತಾನು ಬಿಡುವುದಾಗಿ ಹೇಳಿ ರಾಜೀನಾಮೆ ಕೊಟ್ಟಳು. ಜೊತೆಯಲ್ಲಿ ವೀಸಾ ಅಪ್ಲೈ ಮಾಡಿದ್ದಳು. ಈ ಕೆಲಸದ ಮಧ್ಯೆ ಅವಳು ಧೀರಜ್ನ ಹುಡುಕುವ ಪ್ರಯತ್ನ ಸಹ ತೀವ್ರವಾಗಿಸಿದ್ದಳು. ಏಕೆಂದರೆ ಇಷ್ಟು ದಿನ ಇಲ್ಲೇ ಇದ್ದಳು, ಈಗ ವಿದೇಶಕ್ಕೆ ಹೋಗುತ್ತಿರುವುದು. ಮತ್ತೆ ಯಾವಾಗ ಬರುತ್ತೀನೋ ಏನೋ ಅಂತ. ವೀಸಾ ಬಂದಿತ್ತು. ಕೆಲಸ ಬಿಟ್ಟಿದ್ದಳು ಮನಸ್ವಿನಿ. ಅಮ್ಮ ಅಣ್ಣನಿಗೆ ವಿಷಯ ಒಂದು ದಿನದ ಮಟ್ಟಿಗೆ ಹೋಗಿ ತಿಳಿಸಿ ಅಲ್ಲಿಂದ ತನಗೆ ಬೇಕಿರುವ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದಳು. ಅಲ್ಲಿಂದ ಬರುವ ಮೊದಲು ಅಲ್ಲಿ ಬಸ್ ಡಿಪೋನಲ್ಲಿ ಧೀರಜ್ಗಾಗಿ ಎನ್ಕ್ವೈರಿ ಮಾಡಿದ್ದಳು. ನೋ ಕ್ಲೂ. ಬಸ್ ಇಳಿದ ನಂತರ ಅಲ್ಲಿಯೂ ಸಹ ಡಿಪೋನಲ್ಲಿ ಕೇಳಿದ್ದಳು. ಏನೂ ಸುದ್ದಿ ಅವಳಿಗೆ ಸಿಗಲಿಲ್ಲ. ಅದೇ ಬೇಸರದಲ್ಲಿಯೇ ತನ್ನ ವಿಮಾನ ಏರಿದ್ದಳು ಮನಸ್ವಿನಿ. ಧೀರಜ್, ಒಮ್ಮೆ ಸಿಗಬಾರದಿತ್ತೆ ನೀವು ಎಂದು ಕಣ್ಣು ಮುಚ್ಚಿಕೊಂಡಿದ್ದವಳ ಕಂಗಳ ಮುಂದೆ ಅವನ ಮುಖ ಕಂಡಿತ್ತು ಅವಳಿಗೆ. ಅವನ ಆ ನಗು, ಆ ಕಣ್ಣಿನ ಆತ್ಮೀಯ ಭಾವ, ಅವನ ಎತ್ತರದ ಗಾತ್ರ, ಅವುಗಳ ಜೊತೆಯಲ್ಲಿ ಅವನು ಆಡಿದ ಕೆಲವು ಮಾತುಗಳು ಎಲ್ಲವೂ ಮತ್ತೆ ಮತ್ತೆ ನೆನಪಿಸಿಕೊಂಡಿದ್ದಳು ಅವಳು. ಅತ್ತ ಸುಮಾ ಮನಸ್ವಿನಿಯ ಕ್ಯಾಬಿನ್ ಜೊತೆಯಲ್ಲಿ ಅವಳಿಗೆ ಇರುವ ಮನೆಯ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದಳು. ಕಂಪನಿಯ ಪ್ರಾಜೆಕ್ಟ್ ಹೆಡ್ ಅಂಡ್ ಸೀನಿಯರ್ ಮ್ಯಾನೇಜರ್ ಆಗಿ ಬರುತ್ತಿರುವ ಅವಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕಂಪನಿ ಮಾಡಲು ನಿರ್ಧರಿಸಿತ್ತು. ಅಂದ ಮೇಲೆ ಕೇಳಬೇಕೆ? ಅವಳು ಬರುವ ಸಮಯಕ್ಕೆ ಸರಿಯಾಗಿ ಅವಳನ್ನು ಪಿಕಪ್ ಮಾಡಲು ಕಂಪನಿಯಿಂದ ಕಾರು ಕಳಿಸಲಾಗಿತ್ತು. ಇಳಿದ ಮನಸ್ವಿನಿ ಹೊರಗೆ ಬಂದಾಗ ಅವಳ ಫೋಟೋ ನೋಡಿದ ಡ್ರೈವರ್ ಮುಂದೆ ಬಂದು ತನ್ನ ಕಂಪನಿಯ ಐಡಿಯನ್ನು ತೋರಿಸಿ, ಬನ್ನಿ ಮೇಡಮ್, ನಿಮ್ಮನ್ನು ಪಿಕಪ್ ಮಾಡಲೆಂದೇ ಬಂದಿದ್ದೀನಿ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋದ ಅವನು. ಏರ್ಪೋರ್ಟ್ನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಬಹಳ ದೊಡ್ಡ ವಿಲ್ಲಾಗೆ ಹೋಯಿತು ಕಾರು. ಅದನ್ನು ನೋಡಿದ ಮನಸ್ವಿನಿಗೆ ಆಶ್ಚರ್ಯ. ತನ್ನನ್ನು ಈ ವ್ಯಕ್ತಿ ಇಲ್ಲಿಗೇಕೆ ಕರೆದುಕೊಂಡು ಬಂದಿದ್ದಾನೆ ಅಂತ. ಅವಳು ಅವನನ್ನು ಏನಾದರೂ ಕೇಳುವ ಮೊದಲೇ ವಿಲ್ಲಾದ ಮುಂದೆ ಕಾರು ನಿಂತಿತ್ತು. ಇಳಿದ ಡ್ರೈವರ್ ಡಿಕ್ಕಿಯಿಂದ ಲಗೇಜ್ ತೆಗೆದ ಹೊರಗೆ. ಒಬ್ಬ ಬಂದು ಕಾರಿನ ಡೋರ್ ತೆಗೆದಿದ್ದ. ಅವಳು ಇಳಿಯಲು ಲಗೇಜ್ ಒಳಗೆ ಹೋಯಿತು. ಭಯದಲ್ಲಿ ಧೀರಜ್ ಧೀರಜ್ ಎಂದು ಹೇಳಿಕೊಳ್ಳುತ್ತಿದ್ದಳು ಅವಳು ಮನದಲ್ಲಿ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಸುಮಾಳನ್ನು ನೋಡಿದ ಮೇಲೆಯೇ ಮನಸ್ವಿನಿಗೆ ಬಡಿಯುತ್ತಿದ್ದ ಎದೆ ಬಡಿತ ಹಿಡಿದಿದ್ದು. ಬನ್ನಿ ಮನಸ್ವಿನಿ, 1-2 ದಿನ ನೀವು ಇಲ್ಲಿಯ ಗೆಸ್ಟ್ ರೂಮಿನಲ್ಲಿ ಇರಬೇಕಾಗುತ್ತದೆ. ನಿಮಗೆ ಕಂಪನಿ ಕೊಡಲಿರುವ ಮನೆಯಲ್ಲಿ ಕೆಲವು ಕೆಲಸಗಳು ನಡೆಯುತ್ತಿವೆ. ಅದು ಮುಗಿದ ನಂತರ ನಿಮ್ಮನ್ನು ಅಲ್ಲಿಗೆ ಶಿಫ್ಟ್ ಮಾಡುತ್ತೇವೆ ಎಂದು ಹೇಳುತ್ತಲೇ ಗೆಸ್ಟ್ ರೂಮಿಗೆ ಕರೆದುಕೊಂಡು ಹೋದಳು ಸುಮಾ. ಅಲ್ಲಿ ಅವಳಿಗೆ ಎಲ್ಲ ಪರಿಚಯಿಸಿಕೊಟ್ಟಳು. ನಂತರ ನೋಡಿ, ಈ ಇಂಟ್ರಾಕಾಮ್ನಿಂದ ನಿಮಗೆ ಏನು ಬೇಕೋ ಅದನ್ನು ಇಲ್ಲಿಗೆ ತರಿಸಿಕೊಳ್ಳಿ. ಹೊರಗೆ ಓಡಾಡಲು ನಿಮಗೆ ಪರ್ಮಿಷನ್ ಇಲ್ಲ, ಓಕೆನಾ ಎಂದಳು. ಸರಿ ಮ್ಯಾಮ್ ಎಂದಳು ಮನಸ್ವಿನಿ. ಅವಳಿಗೆ ಆಗಲೇ ಏನೋ ಸಣ್ಣ ಭಯ ಮನದಲ್ಲಿ. ಧೀರಜ್ನ ಜಪ ಶುರುವಾಗಿತ್ತು ಅವಳಲ್ಲಿ. ಇವತ್ತು ರೆಸ್ಟ್ ಮಾಡಿ, ನೀವು ಬೆಳಗ್ಗೆ 9 ಗಂಟೆಗೆ ರೆಡಿ ಇರಿ. ಈಗ ನೀವು ಬಂದ ಕಾರು ನಿಮ್ಮನ್ನು ಕಂಪನಿಯ ಹತ್ತಿರ ಕರೆದುಕೊಂಡು ಬರುತ್ತದೆ ಎಂದಳು ಸುಮಾ. ಓಕೆ ಮ್ಯಾಮ್, ನನಗೆ ಅರ್ಥವಾಯಿತು, ಥ್ಯಾಂಕ್ ಯು ಎಂದಳು ಮನಸ್ವಿನಿ. ಅರೆನಗು ಬೀರಿ ಸುಮಾ ಹೊರಗೆ ಹೋದಳು. ಅವಳು ಹೋಗುತ್ತಿದ್ದಂತೆ ಬಾಗಿಲು ಹಾಕಿದ್ದ ಮನಸ್ವಿನಿ 1 ನಿಮಿಷ ಸುಮ್ಮನೆ ಕೂತು ಬಿಟ್ಟಿದ್ದಳು ಕಣ್ಣು ಮುಚ್ಚಿಕೊಂಡು. ಅಮ್ಮ ಅಥವಾ ಅಣ್ಣನಿಗೆ ಫೋನ್ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದರಿಂದ ಅವಳ ಕಣ್ಣ ಮುಂದೆ ಧೀರಜ್ ಬಂದಿದ್ದ.
ಅವನು ಹೆದರಬೇಡ ಮನಸ್ವಿನಿ, ಏನೂ ಆಗಲ್ಲ, ಬಿ ಬ್ರೇವ್ ಎಂದಂತಾಯಿತು. ಆಗ ಸ್ವಲ್ಪ ರಿಲ್ಯಾಕ್ಸ್ ಆದ ನಂತರ ಅವಳು ಅಲ್ಲಿ ಸುತ್ತಲೂ ನೋಡಿದಳು. ಅಂದು ರಾತ್ರಿ ಬಹಳ ತಡವಾಗಿ ನಿದ್ರೆ ಬಂತು ಅವಳಿಗೆ. ಅವಳ ಕಾಫಿ, ಊಟ, ತಿಂಡಿ ಎಲ್ಲ ರೂಮಿಗೆ ಬಂದಿತ್ತು. ಆರಾಮಾಗಿ ಇರಲು ಸಹ ಭಯ ಬಂದಂತೆ ಆಗಿತ್ತು. ಜೊತೆಯಲ್ಲಿ ಯಾರೋ ತನ್ನನ್ನು ಗಮನಿಸುತ್ತಿರುವಂತೆ ಬೇರೆ ಅನಿಸಿ ಇನ್ನಷ್ಟು ಭೀತಳಾಗಿದ್ದಳು ಮನಸ್ವಿನಿ. ಧೀರಜ್ನ ಜಪ ಶುರು ಮಾಡಿದವಳು ಮುಗಿಸಲೇ ಇಲ್ಲ ಅವಳು. ಲ್ಯಾಪ್ಟಾಪ್ ತೆಗೆದು ಒಮ್ಮೆ ಮೇಲ್ ನೋಡುತ್ತಾ ನೋಡುತ್ತಾ ಹಾಗೆ ನಿದ್ರೆಗೆ ಜಾರಿದ್ದಳು. ಹೊದೆಯದೇ ಮಲಗಿದ್ದ ಅವಳ ಮೇಲೆ ರಗ್ಗು ಹೊದಿಸಿ ಹೋಗಿದ್ದರು ಯಾರೋ ರಾತ್ರಿ. ಅದಾದ ನಂತರ ಚೆನ್ನಾಗಿ ನಿದ್ರೆಗೆ ಜಾರಿದ್ದಳು ಮನಸ್ವಿನಿ. ಮರುದಿನ 9ಕ್ಕೆ ರೆಡಿಯಾಗಿ ಕೂತಿದ್ದಳು. ಬಂದ ಸರ್ವೆಂಟ್, ಮ್ಯಾಮ್ ನಿಮ್ಮ ಪಿಕಪ್ ವೆಹಿಕಲ್ ರೆಡಿ ಇದೆ ಎಂದ. ಮೌನವಾಗಿ ಅತ್ತಿತ್ತ ನೋಡದೆಯೇ ನಡೆದಳು ಅವನ ಹಿಂದೆ. ಕಾರಿನಲ್ಲಿ ಅವಳು ಕೂತ ತಕ್ಷಣವೇ ಅದು ಆಫೀಸ್ ಕಡೆಗೆ ಹೋಗಿತ್ತು. ಆಫೀಸ್ನಲ್ಲಿ ಕೂಡ ಅವಳಿಗೆ ಲಕ್ಸರಿ ಕ್ಯಾಬಿನ್ ಕೊಡಲಾಗಿತ್ತು. ಮೇಡಮ್, ಇದು ಎಂದಳು ಮನಸ್ವಿನಿ. ಇದು ನಿಮ್ಮ ಕ್ಯಾಬಿನ್ ಮನಸ್ವಿನಿ. ನಿಮ್ಮ ಸ್ಕಿಲ್ ಹಾಗೂ ನಾಲೆಡ್ಜ್ಗೆ ನಮ್ಮ ಕಂಪನಿ ಕೊಡುತ್ತಿರುವ ರೆಸ್ಪೆಕ್ಟ್. ಇದನ್ನು ಉಳಿಸಿಕೊಂಡು ಕಂಪನಿಗಾಗಿ ಒಳ್ಳೆಯ ಕೆಲಸ ಮಾಡಬೇಕು ನೀವು ಎಂದಳು ಸುಮಾ. ಖಂಡಿತ ಮ್ಯಾಮ್, ನನ್ನ ಬೆಸ್ಟ್ ನಾನು ಮಾಡುತ್ತೀನಿ ಎಂದಳು ಮನಸ್ವಿನಿ. ಗುಡ್ ಎಂದವಳು. ಅವಳಿಗೆ ಕಂಪನಿಯ ಈಗ ನಡೆಯುತ್ತಿರುವ ಪ್ರಾಜೆಕ್ಟ್ಗಳ ಎಲ್ಲ ಮಾಹಿತಿಯನ್ನು ಅವಳಿಗೆ ಕೊಟ್ಟಳು ಸುಮಾ. ಎಲ್ಲ ಕೇಳಿಸಿಕೊಂಡಿದ್ದ ಮನಸ್ವಿನಿ ಕಂಪನಿಯ ವಿಶಾಲತೆಯ ಹರಿವಾಗಿತ್ತು. ಜೊತೆಯಲ್ಲಿ ತಾನು ಮಾಡಬೇಕಿರುವ ಕೆಲಸ ಸಹ ಬಹಳ ಇದೆ ಅಂತ ಕೂಡ ಅವಳಿಗೆ ಗೊತ್ತಾಗಿತ್ತು. ಆಲ್ ದ ಬೆಸ್ಟ್ ಮನಸ್ವಿನಿ ಎಂದು ಹೇಳಿದ ಸುಮಾ ಅಲ್ಲಿಂದ ಹೊರಗೆ ಹೋದಳು. ತಕ್ಷಣವೇ ಮನಸ್ವಿನಿ ಕಣ್ಣು ಮುಚ್ಚಿಕೊಂಡು ಕೂತಳು. ಧೀರಜ್ ಅವಳ ಕಂಗಳ ಮುಂದೆ ಬಂದವನು ಆಲ್ ದ ವೆರಿ ಬೆಸ್ಟ್ ಮನು ಎಂದಿದಂತೆ ಅನಿಸಿತ್ತು ಅವಳಿಗೆ. ತುಟಿಗಳಲ್ಲಿ ಸಣ್ಣ ನಗೆ ಅರಳಿತ್ತು. ಥ್ಯಾಂಕ್ಸ್ ಧೀರಜ್ ಎಂದು ಮನದಲ್ಲಿಯೇ ಅವನಿಗೆ ಹೇಳಿ ತನ್ನ ಕೆಲಸವನ್ನು ಆರಂಭಿಸಿದಳು ಅವಳು. ಹಗಲು ಆಫೀಸ್ನಲ್ಲಿ ಸಮಯ ಹೂಡಿ ಹೋಗುತ್ತಿತ್ತು. ಆದರೆ ರಾತ್ರಿ 2 ದಿನ ಆ ವಿಲ್ಲಾದಲ್ಲಿ ಕಳೆಯುವಷ್ಟರಲ್ಲಿ ಅವಳಿಗೆ ಸಾಕಾಗಿತ್ತು. ಮರುದಿನ ಭಾನುವಾರ. ಸುಮಾ ಅವಳನ್ನು ಅವಳ ಮನೆಗೆ ಶಿಫ್ಟ್ ಮಾಡಿದ್ದಳು. ಮನೆ ಬಹಳ ಚೆನ್ನಾಗಿತ್ತು. ಜೊತೆಯಲ್ಲಿ ಆಫೀಸ್ಗೆ ಹತ್ತಿರವಾಗಿತ್ತು. ತೀರಾ ನಡೆದು ಹೊರಟರೆ 20 ನಿಮಿಷಗಳ ಹಾದಿ. ಅಲ್ಲಿಗೆ ಬಂದ ನಂತರ ಮನಸ್ವಿನಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಮನೆಯನ್ನು ಅಂದು ತನಗೆ ಅನುಕೂಲವಾಗುವಂತೆ ಜೋಡಿಸುತ್ತಲೇ ಧೀರಜ್ ಜೊತೆಯಲ್ಲಿ ಮಾತನಾಡುತ್ತಲೇ ಕೆಲಸ ಮಾಡಿ ಮುಗಿಸಿದ್ದಳು ಮನಸ್ವಿನಿ. ಅವಳ ಒಂಟಿತನದ ಜೊತೆಗಾರ ಅವಳ ಧೀರಜ್. ಅವಳು ಅಲ್ಲಿ ಕೆಲಸಕ್ಕೆ ಸೇರಿ 20 ದಿನವಾಗಿತ್ತು ಅಷ್ಟೇ. ಅಂದು ಕೆಲಸದಲ್ಲಿ ಬ್ಯುಸಿ ಇದ್ದವಳ ಲ್ಯಾಪ್ಟಾಪ್ಗೆ ಮೇಲ್ ಬಂದ ಸೂಚನೆ ಸಿಕ್ಕಿತ್ತು. ಯಾರ ಮೇಲಿದು ಎಂದು ಅದನ್ನು ಓಪನ್ ಮಾಡಿದಳು. ಮೈ ಡಿಯರ್ ಫ್ರೆಂಡ್ ಮನಸ್ವಿನಿ, ನಾನು ಯಾರು ಅಂತ ಗೊತ್ತಾಗಲಿಲ್ಲ ನಿನಗೆ ಅಂತ ನನಗೆ ಗೊತ್ತು. ಆದರೆ ಇದನ್ನು ಓದು ಮುಗಿಸುವುದರಲ್ಲಿ ನಾನು ಯಾರು ಅಂತ ನಿನಗೆ ಗೊತ್ತಾಗಿ ಬಿಡುತ್ತದೆ ಅನ್ನೋ ಗ್ಯಾರಂಟಿ ನನಗಿದೆ ಕಣೆ ಮನಸ್ವಿನಿ. ಈಚೆಗೆ ನೀನು ಕೆಲಸ ಮಾಡುತ್ತಿದ್ದ ಕಂಪನಿಯ ಎಂಪ್ಲಾಯಿ ಒಬ್ಬರು ಆಕಸ್ಮಿಕವಾಗಿ ಸಿಕ್ಕರು. ಅವರಿಂದಲೇ ನನಗೆ ನಿನ್ನ ಬಗ್ಗೆ ಗೊತ್ತಾಯಿತು. ಹೊಸ ಉದ್ಯೋಗ ಸಿಕ್ಕಿದೆಯಂತೆ ನಿನಗೆ, ಅದು ಸಹ ಜರ್ಮನಿಯಲ್ಲಿ. ಕೇಳಿ ಬಹಳ ಸಂತೋಷವಾಯಿತು ನನಗೆ. ಹೊಸ ಜಾಬ್ಗೆ ಕಂಗ್ರ್ಯಾಚುಲೇಷನ್ಸ್ ಕಣೆ. ಮತ್ತೆ ಹೇಗಿದೆ ಕೆಲಸ, ಇಷ್ಟ ಆಯ್ತಾ ನಿನಗೆ? ನೀನು ಹೇಗಿದ್ದೀಯಾ? ಈಗಲೂ ಜರ್ನಿ ಒಬ್ಬಳೇ ಮಾಡುತ್ತಾ ರೆಸ್ಟ್ ರೂಮ್ಗೆ ಹೋಗಲು ಒದ್ದಾಡುತ್ತೀರಾ? ಯಾವಾಗಲೂ ನಿನಗೆ ಸಹಾಯ ಮಾಡಲು ಯಾರೂ ಸಿಗುವುದಿಲ್ಲ. ಸಾಧ್ಯವಾದರೆ ಈ ಮೇಲ್ಗೆ ರಿಪ್ಲೈ ಕೊಡೆ ಮನಸ್ವಿನಿ, ಮರೆಯಬೇಡ. ಬಾಯ್, ಟೇಕ್ ಕೇರ್ ಮೈ ಡಿಯರ್, ಕಿಸ್ ಮೀ ಅಂತ ಕಳಿಸಿದ್ದರು. ಓದಿದ ಮನಸ್ವಿನಿಗೆ ಕಂಗಳಿಂದ ದಳದಳನೆ ನೀರು ಸುರಿದವ. ಧೀರಜ್, ಇದು ನೀವೇ ಅಲ್ಲವೇ ಎಂದು ತಕ್ಷಣವೇ ಇದ್ದವಳು ತನ್ನ ಕ್ಯಾಬಿನ್ ಲಾಕ್ ಮಾಡಿದವಳು ಸಂತಸದಿಂದ ಒಂದಷ್ಟು ಸ್ಟೆಪ್ ಹಾಕಿದ್ದಳು. ಅವಳು ನಂತರ ಕಣ್ಣು ಒರೆಸಿಕೊಂಡು ಡೋರ್ ಲಾಕ್ ತೆಗೆದು ಬಂದು ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿದ್ದಳು. ಅವಳ ಕೆಲಸದಲ್ಲಿ ಇಂದು ವೇಗ ಕಡಿಮೆಯಾಗಿತ್ತು. ಆಫೀಸ್ ಅವರ್ಸ್ ಮುಗಿಯಲು ಕಾದವಳು ತಕ್ಷಣವೇ ಮನೆಗೆ ಹೋಗಿದ್ದಳು. ದಿನವೂ ನಡೆದು ಹೋಗುತ್ತಿದ್ದವಳು ಅಂದು ಕ್ಯಾಬ್ ಹಿಡಿದಳು ಹೋಗಲು. ಮನೆಗೆ ಹೋಗುತ್ತಿದ್ದಂತೆ ಮೊದಲು ಲ್ಯಾಪ್ಟಾಪ್ ತೆಗೆದು ಅವನ ಮೇಲ್ ಮತ್ತೊಂದು ಬಾರಿ ಓದಿದ ಅವಳು ಅವನಿಗೆ ರಿಪ್ಲೈ ಕೊಡಲು ಕೂತಳು. ಡಿಯರ್ ಧೀರಜ್, ಇದು ನೀವು ಅಂತ ನನಗೆ ಗೊತ್ತಾಯಿತು.
ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ನನಗೆ ಬಹಳ ಸಂತೋಷವಾಯಿತು. ಅದು ನೀವು ನನಗೆ ಕೊಟ್ಟಿದ್ದ ನಂಬರ್ ಮಿಸ್ ಮಾಡಿಕೊಂಡು ಬಿಟ್ಟೆ. ನಂತರ ಆ ರೂಟಿನಲ್ಲಿ ಮತ್ತೆ ನನಗೆ ನೀವು ಯಾವಾಗಲೂ ಸಿಗಲೇ ಇಲ್ಲ. ನಿಮ್ಮನ್ನು ಕುರಿತು ನಮ್ಮ ಊರಿನ ಮತ್ತು ಆ ಊರಿನ ಎರಡೂ ಡಿಪೋದಲ್ಲಿ ವಿಚಾರಿಸಿದೆ. ನೋ ಕ್ಲೂ. ನಿಮ್ಮನ್ನು ನೋಡಿದ ನಂತರದ ಇಷ್ಟು ವರ್ಷಗಳಲ್ಲಿ ನಿಮಗಾಗಿ ಬಹಳ ಹುಡುಕಾಡಿದ್ದೆ. ಏಕೆ ಅಂತ ಸಹ ಸರಿಯಾಗಿ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನೀವು, ನಿಮ್ಮ ಒಳ್ಳೆಯತನ, ನನ್ನ ಪರವಾಗಿದ್ದ ನಿಮ್ಮ ಕಾಳಜಿ, ನಾನು ಹೇಳದೆ ನನ್ನ ಸಮಸ್ಯೆ ಅರಿತ ಸಹೃದಯ ವ್ಯಕ್ತಿತ್ವ ನನ್ನನ್ನು ಬಹಳವಾಗಿ ಸೆಳೆದಿದ್ದವು. ಒಟ್ಟಿನಲ್ಲಿ ಅಂದಿನಿಂದ ಧೀರಜ್ ಎನ್ನುವ ವ್ಯಕ್ತಿ ಒಬ್ಬ ಹೆಸರಾಗಿ ನನ್ನ ಹತ್ತಿರ ಉಳಿಯಲಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಆಪದ್ಬಂಧವರಾಗಿದ್ರಿ. ಇಂದಿಗೂ ನನಗೆ ಅತಿ ಸಂತೋಷ, ದುಃಖ, ಭಯ ಎಲ್ಲ ಸಮಯದಲ್ಲಿಯೂ ಧೀರಜ್ ಧೀರಜ್ ಅಂತ ಅರಿಯದೇ ಹೇಳುವ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅದು ನನ್ನನ್ನು ಮತ್ತೆ ಮೋಟಿವೇಟ್ ಮಾಡುತ್ತೆ, ಧೈರ್ಯ ತುಂಬುತ್ತದೆ. ಧೀರಜ್ ಎಂಬುವುದು ಈಗ ಕೇವಲ ನಿಮ್ಮ ಹೆಸರಷ್ಟೇ ಅಲ್ಲ, ನನ್ನ ಭರವಸೆಯ ಒಂದು ಬೆಳಕು. ಈ ಒಂದು ವಿಶ್ವಾಸವನ್ನು ಕೊಟ್ಟ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಹ ಕಡಿಮೆಯೇ. ನಾನು ಮನಸ್ವಿನಿ ಎಂದು ಬರೆದು ಮೇಲ್ ಸೆಂಡ್ ಮಾಡಿದಳು ಅವನಿಗೆ. ಏನೋ ಜೀವನದಲ್ಲಿ ಬಹಳ ಮಹತ್ತರವಾದ ಏನನ್ನೂ ಸಾಧಿಸಿದ ತೃಪ್ತಿ ತುಂಬಿತ್ತು ಅವಳಲ್ಲಿ ಅಂದ. ಅವಳಿಗೆ ಬಾಸ್ದು ಫೋನ್ ಬಂತು. ಮಿಸ್ ಮನಸ್ವಿನಿ, ನೈಟ್ ಒಂದು ಪಾರ್ಟಿ ಇದೆ, ಅದಕ್ಕೆ ನೀವು ಸಹ ಬರಬೇಕು. ಸುಮಾ ನಿಮ್ಮನ್ನು ಪಿಕಪ್ ಮಾಡುತ್ತಾರೆ ಎಂದರು. ಎಸ್ ಸರ್ ಎಂದಳು ಮನಸ್ವಿನಿ. ಓಕೆ ಎಂದು ಫೋನ್ ಇಟ್ಟಿದ್ದರು ಆತ. ಹಿಂದೆಯೇ ಸುಮಾಳ ಕಾಲ್ ಬಂದಿತ್ತು. ಹೇಳಿ ಮ್ಯಾಮ್ ಎಂದಳು. ನೋಡಿ ಮನಸ್ವಿನಿ, ಇವತ್ತು ಒಂದು ಪಾರ್ಟಿ ಇದೆ. ಬಾಸ್ ನಿಮ್ಮನ್ನೂ ಸಹ ಕರೆದುಕೊಂಡು ಬರಲು ನನಗೆ ಹೇಳಿದ್ದಾರೆ. ಸೊ 8 ಗಂಟೆಗೆ ಮನೆಯ ಹತ್ತಿರ ಬರುತ್ತೀನಿ, ಬಿ ರೆಡಿ ಎಂದಳು. ಓಕೆ ಮ್ಯಾಮ್ ಎಂದಳು ಮನಸ್ವಿನಿ. ಅವಳು ಬಾಸ್ ತನಗೆ ಫೋನ್ ಮಾಡಿದ್ದರು ಅಂತ ಹೇಳಲಿಲ್ಲ. ಏಕೋ ಅಂದು ಅಫಿಷಿಯಲಿ ಮೊದಲ ಪಾರ್ಟಿ ಬೇರೆ. ಅಲ್ಲಿಗೆ ಬಂದ ನಂತರ ಸ್ವಲ್ಪ ಯೋಚಿಸಿ ರೆಡಿಯಾಗಿದ್ದಳು. ಅಂದು ಸ್ಪೆಕ್ಸ್ ತೆಗೆದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿಕೊಂಡಿದ್ದಳು. ಅಂದು ಅವಳ ಮುಖದ ಅಂದವನ್ನು ಎತ್ತಿ ಹಿಡಿದಿತ್ತು. ಕನ್ನಡಿಯಲ್ಲಿ ನೋಡಿಕೊಂಡಳು. ತಾನೇನು ಮಹಾ ಸುಂದರಿಯರ ಸಾಲಿನಲ್ಲಿ ನಿಲ್ಲುವುದಿಲ್ಲ, ಮೀಡಿಯಂ ಅಷ್ಟೇ. ನನಗೆ ಅಂತಹ ಒಳ್ಳೆಯ ಬಣ್ಣವಾಗಲಿ, ಆಕರ್ಷಕ ನಗೆ ಅಥವಾ ಕಣ್ಣು ಇಲ್ಲ. ಫಿಗರ್ ಓಕೆ ಅನ್ನುವಂತಿದೆ ಅಷ್ಟೇ. ಹೊರಗೆ ಕಾರಿನ ಶಬ್ದ ಆದಾಗ ಮತ್ತೊಂದು ಬಾರಿ ಕನ್ನಡಿಯಲ್ಲಿ ನೋಡಿಕೊಂಡ ಅವಳು ಅಲ್ಲಿಂದ ಹೊರಟಳು ಹೊರಗೆ. ಸುಮಾಳ ಕಾರಿನಲ್ಲಿ ಹತ್ತಿ ಕೂತಳು ಮನಸ್ವಿನಿ, ಮೌನವಾಗಿ. ಬೀದಿಯನ್ನು ನೋಡುತ್ತಾ ಕೂತಿದ್ದಳು ಅವಳು. ಇನ್ನೇನು ಪಾರ್ಟಿಯ ಪ್ಲೇಸ್ ಹತ್ತಿರ ಆದಾಗ, ಸುಮಾ ನೋಡಿ ಮನಸ್ವಿನಿ, ಈಗ ನಾವು ಹೋಗುತ್ತಿರುವ ಪಾರ್ಟಿ ಬಹಳ ಪ್ರೆಸ್ಟೀಜಿಯಸ್. ಅಲ್ಲಿ ಬಹಳ ಕೇರ್ಫುಲ್ ಆಗಿ ಇರಬೇಕು, ನಮ್ಮ ಬಿಹೇವಿಯರ್ ಎಂದು ಸೂಕ್ಷ್ಮವಾಗಿ ಅವಳಿಗೆ ಹೇಳಿದಳು ಸುಮಾ. ಹಾಗೆ ಆಗಲಿ, ಆಯಿತು ಮ್ಯಾಮ್, ಥ್ಯಾಂಕ್ಸ್ ಎಂದಳು ಒಂದು ನಗೆ ಬೀರಿ ಮನಸ್ವಿನಿ. ಗುಡ್ ಎಂದಳು ಸುಮಾ. ಕಾರು ನಿಂತಾಗ ಡ್ರೈವರ್ ಮೊದಲು ಸುಮಾಗೆ, ನಂತರ ಮನಸ್ವಿನಿಗೆ ಇಳಿಯಲು ಡೋರ್ ತೆಗೆದ. ಸುಮಾ ಮುಂದೆ ಹೋದರೆ ಮನಸ್ವಿನಿ ಅವಳ ಹಿಂದೆ ಹೊರಟಳು. ಮನಸ್ವಿನಿ ಅದುವರೆಗೂ ಬಾಸ್ನ ಒಮ್ಮೆ ಸಹ ನೋಡಿರಲಿಲ್ಲ. ಹಾಗಾಗಿ ಸುಮಾಳ ಹಿಂದೆಯೇ ಇದ್ದಳು. ಅದೊಂದು ಬಹಳ ಪಾರ್ಶಾಗಿದ್ದ ಪಾರ್ಟಿಯಾಗಿತ್ತು. ಸುತ್ತಲೂ ಒಮ್ಮೆ ನೋಡಿದವಳು ಮತ್ತಷ್ಟು ಗಂಭೀರವಾಗಿದ್ದಳು ಮನಸ್ವಿನಿ. ಸುಮಾ ಬಾಸ್ ಎಂದಳು ಒಬ್ಬ ವ್ಯಕ್ತಿಯ ಹತ್ತಿರ ಹೋಗಿ. ಎಸ್ ಸುಮಾ ಎಂದು ತಿರುಗಿದರು ಆತ. ತಿರುಗಿದ ಆತನನ್ನು ಬಿರುಗಣ್ಣಿಂದ ನೋಡಿದ್ದಳು. ಅವನನ್ನು ನೋಡಿ ರೆಪ್ಪೆಯಾಡಿಸದೆ ನಿಂತಿದ್ದಳು ಅವಳು. ಸುಮಾ ಒಳ್ಳೆಯದಾಯಿತು ಬಂದಿದ್ದು. ಇವರು ನಮ್ಮ ಕಂಪನಿಯ ಹೊಸ ಕ್ಲೈಂಟ್, ಮಿಸ್ಟರ್ ಚರೀಶ್ ವಿಲಿಯಂ. ಅವರ ಹತ್ತಿರ ಅವರ ನೀಡ್ಸ್ ಏನು ಕೇಳೋ, ಕರೆದುಕೊಂಡು ಹೋಗು ಎಂದವನು. ಮಿಸ್ಟರ್ ಚರೀಶ್ ಪ್ಲೀಸ್ ಎಂದ. ಪ್ಲೀಸ್ ಕಮ್ ಸರ್ ಎಂದು ಅವಳು ಹೋದಳು. ಎಚ್ಚೆತ್ತಿದ್ದ ಮನಸ್ವಿನಿ ಸುಮಾಳ ಹಿಂದೆ ಹೊರಟಾಗ, ಮನಸ್ವಿನಿ ಇಲ್ಲೇ ಇರಿ, ನನ್ನ ಜೊತೆಯಲ್ಲಿ ಎಂದು ಅವಳಿಗೆ ಹೇಳಿದ. ಓಕೆ ಸರ್ ಎಂದಳು ಮನಸ್ವಿನಿ. ಅಂದು ಹಲೋ ಗಗನ್ ಎಂದು ಬಂದವರಿಗೆ ಮಾತನಾಡುತ್ತಾ ಅವರ ಪರಿಚಯವನ್ನು ಮನಸ್ವಿನಿಗೆ ಮಾಡಿಕೊಡುತ್ತಾ ಹೋದ. ಸುಮಾರು ಸಮಯ ಆದಾಗ ಮನಸ್ವಿನಿ, ಬಾ ಏನಾದರೂ ಸ್ವಲ್ಪ ತಿನ್ನೋಣ, ನನಗಂತೂ ಹಸಿವೆ ಆಗುತ್ತಿದೆ ಎಂದ. ಸತ್ಯ ಸರ್, ನಿಮಗೆ ಹಸಿವಾಯಿತಲ್ಲ, ನನಗಂತೂ ಬಹಳ ಹೊತ್ತಿನಿಂದ ಹೊಟ್ಟೆ ಹಸಿಯುತ್ತಿದೆ ಎಂದಳು. ಅವಳು ಹೇಳಿದ ರೀತಿಗೆ ನಕ್ಕಿದ್ದ ಗಗನ್. ಕಮ್ಮೆಂದು ಹೋದರು. ಇಬ್ಬರೂ ತಿನ್ನುತ್ತಾ, ಹೌದು ಮನಸ್ವಿನಿ, ನಿನಗೆ ಹಸಿವಾಗಿದ್ದರೂ ಏಕೆ ಹೇಳಲಿಲ್ಲ ನೀನು ಎಂದ.
ಸರ್ ಹೀಗೆ ಹೇಳೋದು? ನಿಮ್ಮ ಪರಿಚಯ ಆಗಿದ್ದೆ ಇಂದು ನನಗೆ ಅಲ್ವಾ? ಅದೂ ಅಲ್ಲದೆ ನೀವೊಂದು ದೊಡ್ಡ ಸಾಗರ ಸರ್, ನಾನೊಂದು ಪುಟ್ಟ ನದಿ. ಸಾಗರದ ಎದುರು ನಿಲ್ಲಲು ಸಾಧ್ಯವೇ ಹೇಳಿ ಎಂದಳು. ಅರೆ ಮನಸ್ವಿನಿ, ನೀನು ಕವಿಯಂತೆ ಮಾತನಾಡಿದೆಯಲ್ಲ, ನಿನಗೆ ಇಷ್ಟವೇ ಸಾಹಿತ್ಯ ಎಂದರೆ ಎಂದು ಕುತೂಹಲದಿಂದ ಕೇಳಿದ್ದ ಅವನು. ಇಲ್ಲ ಸರ್, ಆಗೀಗ ಓದಿದ್ದು ಅಷ್ಟೇ. ಆದರೂ ನೀವು ಕನ್ನಡದವರು ಅಂತ ನನಗೆ ಗೊತ್ತಿರಲಿಲ್ಲ. ಅದೂ ಅಲ್ಲದೆ ನಿಮ್ಮನ್ನು ನಾನು ನೋಡಿದ್ದೇ ಇವತ್ತು ತಾನೆ. ನನಗೆ ನಿಮ್ಮ ಪರಿಚಯ ಇಲ್ಲವಲ್ಲ ಎಂದಳು. ಅದು ಸಹ ನಿಜವೇ ಮನಸ್ವಿನಿ. ಆದರೂ ನಿನ್ನ ಹೆಸರು ಡಿಫ್ರೆಂಟ್ ಆಗಿದೆ. ನೈಸ್ ನೇಮ್ ಎಂದ ಅವಳಿಗೆ. ಥ್ಯಾಂಕ್ಸ್ ಸರ್, ಬಟ್ ನನ್ನ ಹೆಸರಷ್ಟೇ ಚೆನ್ನಾಗಿ ಇರೋದು. ಅದಕ್ಕಾಗಿ ನನಗೆ ಹೆಸರಿಟ್ಟವರಿಗೆ ಥ್ಯಾಂಕ್ಸ್ ಹೇಳುತ್ತೀನಿ ಅಷ್ಟೇ. ನಾನು ತೀರಾ ಸಾಮಾನ್ಯ ಹುಡುಗಿ ಸರ್ ಎಂದು ಹೇಳಿದಳು ಮನಸ್ವಿನಿ. ಅವಳ ಮಾತು ಕೇಳಿ ನಕ್ಕಿದ್ದ ಗಗನ್, ಮನಸ್ವಿನಿ, ಯು ಆರ್ ಸೋ ಗುಡ್ ಟಾಕರ್ ಎಂದ. ಹೋ ಸರ್, ಥ್ಯಾಂಕ್ಸ್. ಬಟ್ ನೀವು ಸಖತ್ ಹ್ಯಾಂಡ್ಸಮ್ ಸರ್. ನೀವು ನನ್ನ ಜೊತೆಯಲ್ಲಿ ನಿಂತು ಮಾತನಾಡುತ್ತಲೇ ತಿನ್ನುತ್ತಿದ್ದರೆ ಸುತ್ತಲೂ ಇರುವವರು ನೋಡಿ ಆಗೀಗ ನನ್ನತ್ತ ವಿಚಿತ್ರವಾದ ನೋಟ ಬೀರಿ ಹೋಗುತ್ತಿದ್ದಾರೆ ಎಂದಳು ಸುತ್ತಲೂ ನೋಡುತ್ತಾ. ಅವಳ ಹೊಗಳಿಕೆಗೆ ಕೆಂಪಾಗಿದ್ದ ಗಗನ್ ತಾನು ಸುತ್ತಲೂ ನೋಡಿದ. ಅವಳ ಮಾತು ನಿಜವಾಗಿತ್ತು. ಸ್ವಲ್ಪ ಬೇಗನೆ ತಿಂದು ಮುಗಿಸಿದಳು ಮನಸ್ವಿನಿ. ಈ ಗಡಿಬಿಡಿಯಲ್ಲಿ ಸ್ವಲ್ಪ ಅವಳ ಡ್ರೆಸ್ ತೋಳಿನ ಮೇಲೆ ಮೆತ್ತಿಕೊಂಡಿತ್ತು. ನಿಧಾನವಾಗಿ ಮನಸ್ವಿನಿ, ಏನವಸರ ನಿನಗೆ ಎಂದ ಗಗನ್. ಏನೂ ಇಲ್ಲ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರುತ್ತೀನಿ ಎಂದಳ. ಹೀರೋ, ನಾನು ಕರೆದುಕೊಂಡು ಹೋಗುತ್ತೀನಿ ನಿನ್ನ ಎಂದ. ಸರ್ ಬೇಡ ಸರ್, ನೀವು ಬರುವುದು ಎಂದರೇನೋ, ನಾನು ಹೋಗಿ ಬರುತ್ತೀನಿ ಎಂದು ಅಲ್ಲಿಂದ ವೈಟರ್ಗೆ ಕೇಳಿ ಅತ್ತ ಹೋದಳು ಅವಳು. ಅಲ್ಲೇ ಕೂತ ಗಗನ್ ಕೈಯಲ್ಲಿ ನೀರಿನ ಲೋಟ ಹಿಡಿದು ಇನ್ನೊಂದು ಕೈ ತನ್ನ ಪ್ಯಾಂಟಿನ ಜೋಬಿನಲ್ಲಿ ಇಟ್ಟುಕೊಂಡು ಮನದಲ್ಲಿಯೇ ನಗುತ್ತಾ ನಿಂತಿದ್ದ ಅವನು. ಮನಸ್ವಿನಿಯ ಮಾತುಗಳನ್ನು ನೆನಪಿಸಿಕೊಂಡ. ಬಹಳ ಸಮಯ ಆದರೂ ಬರದಿದ್ದ ಅವಳನ್ನು ನೋಡಿದ ಗಗನ್ ಆತಂಕದಿಂದ ಸುಮಾ ಎಂದು ಕೂಗಿದ. ಎಸ್ ಬಾಸ್ ಎಂದಳು ಸುಮಾ. ನೋಡಿ, ಮನಸ್ವಿನಿ ವಾಶ್ರೂಮಿಗೆ ಅಂತ ಹೇಳಿ ಹೋಗಿ ಬಹಳ ಸಮಯ ಆಯಿತು, ಇನ್ನೂ ಬಂದಿಲ್ಲ, ಒಮ್ಮೆ ಚೆಕ್ ಮಾಡಿ ಬನ್ನಿ ಎಂದ. ಎಸ್ ಬಾಸ್ ಎಂದ ಸುಮಾ ಲೇಡೀಸ್ ವಾಶ್ರೂಮ್ ಕಡೆಗೆ ನಡೆಯತೊಡಗಿದ್ದಳು. ಅವಳು ಹೋಗಿ ನೋಡಿದರೆ ಅಲ್ಲಿ ದಾರಿಯಲ್ಲಿಯೇ ಅವಳನ್ನು ಯಾರೋ ಎಳೆದಾಡುತ್ತಿರುವುದು ನೋಡಿದ ಸುಮಾ ತಕ್ಷಣವೇ ಗಗನ್ನ ಸೆಕ್ಯೂರಿಟಿಗೆ ಫೋನ್ ಮಾಡಿ ಕಳಿಸಿರುವ ಲೊಕೇಶನ್ಗೆ ಬೇಗ ಬನ್ನಿ ಎಂದಳು. ಅವರು ಬರುವಷ್ಟರಲ್ಲಿ ಸುಮಾ ಅವರ ಹತ್ತಿರ ಹೋಗಿದ್ದಳು. ಬಂದ ಸೆಕ್ಯೂರಿಟಿಗಳು ಮನಸ್ವಿನಿಯನ್ನು ಅವರ ಕೈಯಿಂದ ಬಿಡಿಸಿ ಅವರನ್ನು ಚೆನ್ನಾಗಿ ಹೊಡೆದಿದ್ದರು. ತಕ್ಷಣವೇ ಸುಮಾಳ ಇನ್ಫಾರ್ಮೇಷನ್ನಿಂದ ಬಂದ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಯಿತು. ಇವರೂ ಸಹ ಬರಲಿಲ್ಲವಲ್ಲ ಇಂದು ಗಗನ್ ತಾನೇ ಹೊರಟ ಅತ್ತ. ದೂರದಿಂದಲೇ ಎಲ್ಲವನ್ನೂ ನೋಡುತ್ತಲೇ ವೇಗವಾಗಿ ಬಂದ ಅವರ ಬಳಿಗೆ. ಸುಮಾ ಕೆಳಗೆ ಬಿದ್ದಿದ್ದ ಮನಸ್ವಿನಿಯ ಹತ್ತಿರ ಕೂತು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದಳು. ಅವಳು ಎಚ್ಚರವಾಗಿರಲಿಲ್ಲ. ಅದೇ ಸಮಯದಲ್ಲಿ ಗಗನ್ ಬಂದು ಅವಳ ಹತ್ತಿರ ಕೂತಿದ್ದ. ಸುಮಾ, ಏನಾಯಿತು ಮನಸ್ವಿನಿಗೆ ಎಂದು ಕೇಳಿದ, ಅವಳನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಾ. ಸರ್, ಅವರು ಯಾರೋ ಮನಸ್ವಿನಿಯವರನ್ನು ಎಳೆದಾಡಿದ್ದರಿಂದ ಅವರಿಗೆ ಪೆಟ್ಟುಗಳಾಗಿವೆ, ಜೊತೆಯಲ್ಲಿ ಹೆದರಿಕೆಯಿಂದ ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಎಂದಳು ಸುಮಾ. ಅವಳನ್ನು ತನ್ನ ತೋಳಿನಲ್ಲಿ ಎತ್ತುಕೊಂಡು ಹೊರಟ ಗಗನ್. ಎಲ್ಲರೂ ಅವನ ಹಿಂದೆಯೇ ಹೊರಟರು. ತನ್ನ ವಿಲ್ಲಾಗೆ ಕರೆದುಕೊಂಡು ಹೋಗಲು ಹೇಳಿದ ಡ್ರೈವರ್ಗೆ, ಸುಮಾ, ಡಾಕ್ಟರ್ಗೆ ಫೋನ್ ಮಾಡಿ ಬರಲು ಹೇಳಿ ಎಂದ ಅವನು. ಅವಳನ್ನು ಎಚ್ಚರಿಸುವ ಪ್ರಯತ್ನ ನಡೆಸಿಯೇ ಇದ್ದ ಅವನು. ಹೇಗೋ ಕಾಣೆ ಸ್ವಲ್ಪ ಆತಂಕಿತನಾಗಿದ್ದ ಅವನು. ಕಾಣದ ದೇಶದಲ್ಲಿ ಈ ರೀತಿಯಲ್ಲಿ ಆದಾಗ ಅವಳ ಮನೆಯವರು ಏನು ಹೇಳಬಹುದು ಅಂತ. ಇವರು ಹೋಗಿ ತಲುಪಿದಾಗ ಅವಳನ್ನು ತಾನೇ ಎತ್ತಿಕೊಂಡು ಹೋದ ಒಳಗೆ ಗಗನ್. ಬಂದ ದಿನ ಅವಳಿದ್ದ ಕೋಣೆಯಲ್ಲಿ ಅವಳನ್ನು ಮಲಗಿಸಿದ್ದ ಅವನು. ಡಾಕ್ಟರ್ ಬಂದರು ಅದೇ ಸಮಯದಲ್ಲಿ. ಚೆಕ್ ಮಾಡಿದವರು ನಥಿಂಗ್ ಟು ವರಿ ಎಂದವರು ಅವಳಿಗೆ ಟ್ರೀಟ್ಮೆಂಟ್ ಮಾಡಿ ಹೋಗಿದ್ದರು. ಅವಳ ಹತ್ತಿರ ಬಂದು ಕೂತ ಗಗನ್ ಅವಳನ್ನು ನೋಡುತ್ತಾ ಕೂತಿದ್ದ. ಬಂದ ಸುಮಾ ಸರ್ ಎಂದಳು. ಹಾ ಹೇಳಿ ಸುಮಾ ಎಂದ. ಸರ್, ನೀವು ಹೋಗಿ, ನಾನು ನೋಡಿಕೊಳ್ಳುತ್ತೀನಿ ಮನಸ್ವಿನಿಯವರನ್ನು ಎಂದಳು. ನೋ ಸುಮಾ, ನೀವು ಮನೆಗೆ ಹೋಗಿ, ನಾಳೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಮರೆತು ಹೋಯಿತೆ ನಿಮಗೆ ಎಂದು ಹೇಳಿದ. ಸರಿ ಸರ್ ಎಂದು ಹೇಳಿ ಹೋದಳು ಅವಳು. ಸುಮಾರು ಸಮಯ ಅವಳನ್ನು ನೋಡುತ್ತಾ ಕೂತಿದ್ದ ಗಗನ್
ಹಾಗೆ ಹೊರಗೆ ನಿದ್ರೆಗೆ ಜಾರಿದ್ದ ಅವನು. ಆಗ ಎಚ್ಚರವಾಗಿತ್ತು ಮನಸ್ವಿನಿಗೆ. ಕಣ್ಣು ಬಿಟ್ಟಾಗ ಎದುರಿಗೆ ಚೇರಿನಲ್ಲಿ ಕೂತು ನಿದ್ರೆಗೆ ಜಾರಿದ್ದ ಬಾಸ್ ಕಣ್ಣಿಗೆ ಬಿದ್ದಾಗ ಇವರಿಲ್ಲಿ ಏನು ಮಾಡುತ್ತಿದ್ದಾರೆ ಅಂದುಕೊಂಡು ಸುತ್ತಲೂ ನೋಡಿದಾಗ ತಾನು ಇದ್ದ ವಿಲ್ಲ ಅಲ್ಲವೇ ಇದು, ಅಂದರೆ ಆ ವಿಲ್ಲ ಬಾಸ್ ಅವರ ಮನೆಯೇ ಎಂದುಕೊಂಡಿದ್ದಳು. ಹೋ ಮೈ ಗಾಡ್, ಹೋ ಮೈ ಧೀರಜ್. ಅವಳ ಒದ್ದಾಟದಿಂದ ಅವನಿಗೆ ಎಚ್ಚರವಾಗಿತ್ತು. ಹಾಯ್ ಮನಸ್ವಿನಿ, ಹೇಗಿದ್ದೀಯಾ ಎಂದ. ಐ ಆಮ್ ಓಕೆ ಸರ್ ಎಂದಳು. ಈ ಧೀರಜ್ ಯಾರು ಮನಸ್ವಿನಿ ಎಂದು ಕೇಳಿದ ಕುತೂಹಲದಿಂದ ಅವನು. ಅದೊಂದು ಕತೆ ಸರ್ ಎಂದಳು. ಹೇಳು ಮತ್ತೆ ನನಗೆ ಎಂದ ಗಗನ್. ಅವಳು ಎದ್ದು ಕೂರಲು ಹೋದಾಗ ಅವಳನ್ನು ಸರಿಯಾಗಿ ಕೂರಿಸಲು ಬಂದ ಗಗನ್ ಕೂರಿಸಿದ ನಂತರ ಅವಳು ಹಾಗೆ ಅವನಿಗೆ ಹೊರಗಿದಾಗ ಅವಳನ್ನು ತಾನು ಹಿಡಿದುಕೊಂಡು ಕೂತ. ಹೇಳು ಮನಸ್ವಿನಿ ಎಂದ. ಅವನಿಗೊರಗಿ ಕೂತು ತನ್ನ ಮತ್ತು ಧೀರಜ್ ಪರಿಚಯ ಆದ ಘಟನೆಯನ್ನು ಅವನಿಗೆ ಹೇಳಿದಳು. ಅದಾದ ನಂತರ ಅವನನ್ನು ಬಹಳಷ್ಟು ಹುಡುಕಿದ್ದು ಅವನು ಸಿಗದಿದ್ದಾಗ ಆದ ನೋವೆಷ್ಟು, ಅದರಲ್ಲಿ ತನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ ಅಂದಿನಿಂದ ಧೀರಜ್ ನನ್ನ ಮಾನಸಿಕವಾಗಿ ನನಗೆ ಸಹಾಯ ಮಾಡುವ ಒಂದು ಶಕ್ತಿಯಾಗಿ ಬಿಟ್ಟರು ಎಂದವಳು. ನಾನು ಇಲ್ಲಿಗೆ ಬರುವ ಮುನ್ನ ಸಹ ಅವರಿಗಾಗಿ ಬಹಳ ಹುಡುಕಿಯೇ ವಾಪಸ್ ಬಂದೆ. ಸಿಗಲಿಲ್ಲ ಎಂದು ಬಹಳ ಬೇಸರಿಕೆಯಲ್ಲಿಯೇ ಬಂದೆ. ನಿನ್ನೆ ಅವರ ಮೇಲ್ ಬಂದಿದೆ. ಐ ಆಮ್ ಸರ್ಪ್ರೈಸ್ಡ್. ಯುನೋ, ಮಿರಾಕಲ್ ಎನ್ನುವಂತೆ ನನ್ನ ಕ್ಲೂ ಆಕಸ್ಮಿಕವಾಗಿ ಅವರಿಗೆ ಸಿಕ್ಕಿತಂತೆ, ಗೊತ್ತಾ ಎಂದಳು. ಆಗ ಅವನು, ನೀನು ಧೀರಜ್ ಅವರನ್ನು ಪ್ರೀತಿಸುತ್ತಿರುವೆಯಾ ಎಂದು ಕೇಳಿದ. ನಾನು ಪ್ರೀತಿಸುತ್ತಿದ್ದೀನಿ, ಆದರೆ ಅವರು ನನ್ನ ಪ್ರೀತಿಸುತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಎಂದು ಅವನಿಗೊರಗಿ ಹಾಗೆಯೇ ನಿದ್ದೆಗೆ ಜಾರಿದ್ದಳು. ಅವಳ ಮಾತುಗಳು ಕೇಳಿ ಕನ್ಫ್ಯೂಸ್ ಆಗಿದ್ದ ಅವನು ನಿದ್ದೆಗೆ ಜಾರಿದ್ದ. ಬೆಳಗ್ಗೆ ಎದ್ದವನು ಸಮಯ ನೋಡಿ ತಡವಾಯಿತು ಅಂತ ಬೇಗನೆ ರೆಡಿಯಾಗಿ ಹೊರಟ ಆಫೀಸ್ಗೆ. ಮನಸ್ವಿನಿ ಇನ್ನೂ ಮಲಗಿದ್ದಳು. ಅವನು ಆಫೀಸ್ಗೆ ಹೋದ ಮೇಲೆ ಬಹಳ ಸಮಯದ ನಂತರ ಎಚ್ಚರವಾಗಿದ್ದ ಮನಸ್ವಿನಿಗೆ ಕಾಫಿ ಮತ್ತು ತಿಂಡಿಯನ್ನು ತಂದುಕೊಟ್ಟಳು ಕೆಲಸದವಳು. ಸರಿಯಲ್ಲಿ ಎಂದಳು. ಅವರು ಆಫೀಸ್ಗೆ ಹೋಗಿದ್ದಾರೆ ಎಂದಳು. ಸರಿ ಎಂದಳು. ತಿಂಡಿಯ ನಂತರ ಹುಷಾರಿದ್ದೀನಿ ಅನಿಸಿ ತನ್ನ ಲ್ಯಾಪ್ಟಾಪ್ ತೆಗೆದು ಕೂತಳು. ಮೊದಲು ಮೇಲ್ ಚೆಕ್ ಮಾಡಿದಳು. ಮತ್ತೆ ಏನಾದರೂ ಧೀರಜ್ ಮೇಲ್ ಬಂದಿದೆಯಾ ಅಂತ. ಇರಲಿಲ್ಲ. ಸ್ವಲ್ಪ ನಿರಾಸೆಯಾಯಿತು ಅವಳಿಗೆ. ಅಷ್ಟು ಬಿಸಿಯೇ ಇವರು, ನನಗೆ ಒಂದು ಮೇಲ್ ಮಾಡಲು ಸಮಯ ಸಹ ಇಲ್ಲ ಇವರ ಹತ್ತಿರ ಅಂತ ಮುನಿದು ಕೂತಿದ್ದಳು ಅವಳು. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದ ಗಗನ್ ಅವಳ ಮುನಿಸಿ ನೋಡಿ, ಯಾರ ಮೇಲೆ ಈ ಕೋಪ ನಿನಗೆ ಮನು ಎಂದ. ನಿಮ್ಮ ಮೇಲೆ ಸರ್, ನೀವು ನನ್ನ ಹೆಸರು ತುಂಡು ಮಾಡಿದ್ರಲ್ಲ ಅಂತ ಮತ್ತೆ ಕೋಪ ಬಂತು ಅವಳಿಗೆ. ಹರರೆ, ಮತ್ತೆ ಕೋಪ? ಅವಳ ಕೈ ಹಿಡಿದು ಕೂರಿಸಿ, ಈಗ ಹೇಳು, ಮೊದಲ ಕೋಪ ಯಾರ ಮೇಲೆ ಬಂದಿರೋದು ಎಂದ. ಅವಳ ಮುನಿಸು ನೋಡಿ ಮನದಲ್ಲಿಯೇ ನಗುತ್ತಾ, ಆ ಧೀರಜ್ ಅವರಿಗೆ ಅದೇನು ಕೆಲಸದ ಬ್ಯುಸಿನೋ ಕಾಣೆ, ನನ್ನ ಮೇಲ್ಗೆ ಒಂದು ರಿಪ್ಲೈ ಕೊಡಲು ಪುರುಸೊತ್ತೇ ಇಲ್ಲ. ಅದು ನನ್ನ ಮುನಿಸಿಗೆ ಕಾರಣವಾಗಿತ್ತು. ಈಗ ನೀವು ನನ್ನ ಹೆಸರು ಕತ್ತರಿಸಿ ನೀವು ನನ್ನ ಕೋಪ ಇನ್ನೂ ಹೆಚ್ಚು ಮಾಡಿದ್ದೀರಾ ಎಂದಳು. ಮನು, ಈಗ ನಾನು ನಿನ್ನ ಬಾಸ್ ತಾನೆ, ಜೊತೆಯಲ್ಲಿ ನಾವು ಹೊಸತಾಗಿ ಫ್ರೆಂಡ್ಸ್ ಆಗಿದ್ದೀವಿ ಅಂತ ಹಾಗೆ ಕರೆದೆ ಅಷ್ಟೇ. ಅದಕ್ಕೆಲ್ಲ ಕೋಪ ಮಾಡಿಕೊಂಡರೆ ಹೀಗಮ್ಮ ನೀನು ಎಂದಿದ್ದ. ಅದ್ಯಾವಾಗ ನಾನು ನೀವು ಫ್ರೆಂಡ್ಸ್ ಆಗಿದ್ದು ಎಂದು ಅಚ್ಚರಿಯಿಂದ ಅವನಿಗೆ ನೋಡುತ್ತಾ ಕೇಳಿದಳು. ರಾತ್ರಿ ನನಗೆ ಹೊರಗೆ ಮಲಗಿದೆಯಲ್ಲ, ಆಗ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದು ಗೊತ್ತಾ ನಿನಗೆ ಎಂದ ಗಗನ್. ಅವನ ವರಸೆಯನ್ನು ನೋಡಿದ ಮನಸ್ವಿನಿ, ಇದು ಬಲು ಮೋಸದ ಮಾತು ಸರ್ ಎಂದಳು. ನೋ, ಅದು ಹೀಗೆ ಆಗುತ್ತದೆ. ನಾನು ಕರೆಕ್ಟಾಗಿ ಹೇಳಿದ್ದೀನಿ ಎಂದವನು, ತಗೋ ಇದು ಎಂದು ಕೊಟ್ಟ. ಏನಿದು ಸರ್ ಎಂದಳು. ನಿನ್ನ ಮೊಬೈಲ್ ನಿನ್ನೆ ಹೊಡೆದು ಹೋಗಿತ್ತು. ಹೊಸ ಮೊಬೈಲ್ಗೆ ಹಳೆಯ ಎಲ್ಲ ಡೇಟಾ ಟ್ರಾನ್ಸ್ಫರ್ ಮಾಡಿ ತಂದಿದ್ದೀನಿ ಎಂದ. ನೋಡಿದಳು. ಬಾಯಿ ಮತ್ತೊಂದು ಬಾರಿ ಅಚ್ಚರಿಯಿಂದ ತೆರೆದಳು. ಸರ್, ಇದೇನೋ ಇಷ್ಟು ಕಾಸ್ಟ್ಲಿ ಮೊಬೈಲ್ ನನಗೆ ಬೇಡ ಎಂದಳು. ಅದು ಜಸ್ಟ್ ಐಫೋನ್ ಅಷ್ಟೇ. ತಂದು ಡೇಟಾ ಟ್ರಾನ್ಸ್ಫರ್ ಆಗಿದೆ. ಈಗ ವಾಪಸ್ ಮಾಡಲು ಆಗಲ್ಲ ಮರಿ. ಬಾ ಊಟ ಮಾಡೋಣ ಎಂದು ಅವಳನ್ನು ಡೈನಿಂಗ್ ಟೇಬಲ್ಗೆ ಕರೆದುಕೊಂಡು ಹೋದ. ಅಷ್ಟು ದೊಡ್ಡ ಟೇಬಲ್ಗೆ ಅವರಿಬ್ಬರೇ ಊಟಕ್ಕೆ. ಇಬ್ಬರು ಅದು ಇದು ಮಾತನಾಡುತ್ತಲೇ ಊಟ ಮುಗಿಸಿದರು. ಬಾ, ಹಾಗೆ ನನ್ನ ಲೈಬ್ರರಿ ತೋರಿಸುತ್ತೇನೆ ನೋಡುವಂತೆ ಎಂದು ಕರೆದುಕೊಂಡು ಹೋದ ಅವನು. ಅವನ ಲೈಬ್ರರಿಯಲ್ಲಿ
ಬಹಳ ದೊಡ್ಡ ಪುಸ್ತಕದ ಕಲೆಕ್ಷನ್ ಇತ್ತು. ಇದೆಲ್ಲ ಓದಲು ಸಮಯ ಇದೆಯಾ ನಿಮ್ಮ ಹತ್ತಿರ ಎಂದು ಕೇಳಿದಳು ಅವನಿಗೆ. ಪ್ರತಿದಿನ ರಾತ್ರಿ 1 ಗಂಟೆ ಓದಿ ಮಲಗುವ ಅಭ್ಯಾಸ ಇಟ್ಟುಕೊಂಡಿದ್ದೀನಿ. ಇಲ್ಲಿರುವ ಎಲ್ಲ ಕಲೆಕ್ಷನ್ನಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಓದಿದ್ದೀನಿ ಎಂದ ಅವನು. ವಾವ್ ಸರ್, ದಟ್ಸ್ ಅಮೇಸಿಂಗ್ ಎಂದಳು ಅವಳು. ನಾನು 1-2 ಪುಸ್ತಕಗಳನ್ನು ತೆಗೆದುಕೊಂಡು ಹೋಗುತ್ತೀನಿ ಸರ್. ಓದಿದ ನಂತರ ಬೇರೆಯದು ತೆಗೆದುಕೊಂಡು ಹೋಗುತ್ತೀನಿ ಎಂದಳು. ಬಟ್ 1 ಕಂಡೀಷನ್ ಮನು, ಪುಸ್ತಕ ಹಾಳು ಮಾಡದೆ ತಂದುಕೊಡಬೇಕು. ಜೊತೆಯಲ್ಲಿ ಓದಿದ ನಂತರ ಆ ಪುಸ್ತಕದ ಬಗ್ಗೆ ನನ್ನ ಹತ್ತಿರ ನಿಮ್ಮ ಒಪಿನಿಯನ್ ಶೇರ್ ಮಾಡಿಕೋಬೇಕು. ಇದು ನಿನಗೆ ಓಕೆ ಆದರೆ ತೆಗೆದುಕೊಂಡು ಹೋಗು ಎಂದ. ವಾವ್, ಶೋರ್ ಸರ್, ನಿಮ್ಮ ಕಂಡೀಷನ್ ನನಗೆ ಓಕೆ ಎಂದಳು. ನಂತರ ಪ್ಲೀಸ್ ನೀವೇ ಆರಿಸಿಕೊಡಿ ಪುಸ್ತಕ ಎಂದಳು. ಓಕೆ ಎಂದವನು 2 ಪುಸ್ತಕ ತೆಗೆದುಕೊಟ್ಟ ಹೋದಲು ಅವಳಿಗೆ. ಬಾ, ಈಗ ನೀನು ಡಾಕ್ಟರ್ ಕೊಟ್ಟ ಮಾತ್ರೆ ನುಂಗಬೇಕು, ನಡಿ ಎಂದು ಕರೆದುಕೊಂಡು ಹೋದ. ಎಂದು ಅವನ ಜೊತೆಯಲ್ಲಿ ಹೋದಳು ಅವಳು. ಮಾತ್ರೆ ನುಂಗಿದ ಅವಳಿಗೆ ಮಲಗು ನೀನು, ನಾನು ಆಫೀಸ್ಗೆ ಹೋಗಿ ಬರುತ್ತೀನಿ ಎಂದ. ಸರಿ ಸರ್, ಬಟ್ ನಾನು ನಾಳೆ ನನ್ನ ಮನೆಗೆ ಹೋಗುತ್ತೀನಿ ಎಂದಳು. ನೋಡೋಣ, ಈಗ ಮಲಗು ಬಾ ಎಂದು ಹೋದ ಅವಸರದಲ್ಲಿ. ಹೊಸ ಮೊಬೈಲ್ ಕೈಗೆ ತೆಗೆದುಕೊಂಡಿದ್ದ ಮನಸ್ವಿನಿಗೆ ಅದರಲ್ಲಿ ತನ್ನ ಹಳೆಯ ಮೊಬೈಲ್ನ ಎಲ್ಲ ಡೇಟಾ ಬಂದಿದೆಯಾ ಅಂತ ನೋಡಿದಳು. ಎಲ್ಲ ಬಂದಿತ್ತು. ಮಲಗಿದ್ದಳು. ಅವಳು ಸರ್ ಬಹಳ ಒಳ್ಳೆಯವರು, ಆದರೆ ಎಂದುಕೊಂಡಿದ್ದ ಅವಳು ಹಾಗೆಯೇ ನಿದ್ದೆಗೆ ಜಾರಿದ್ದಳು. ಅತ್ತ, ಸುಮಾ ಇವತ್ತು ಬೇರೆ ಯಾವ ಮೀಟಿಂಗ್ ಶೆಡ್ಯೂಲ್ ಮಾಡಬೇಡಿ, ನಾನು ಸ್ವಲ್ಪ ಬೇಗ ಹೋಗಬೇಕು ಎಂದು ಹೇಳಿದ ಗಗನ್. ಓಕೆ ಸರ್ ಎಂದಳು ಸುಮಾ. ಅತ್ತ ಎದ್ದ ಮನಸ್ವಿನಿಗೆ ತಾನು ಹುಷಾರಾಗಿದ್ದೀನಿ, ನನ್ನ ಮನೆಗೆ ಹಿಂದೆ ಹೊರಡುತ್ತೀನಿ ಎಂದುಕೊಂಡು ರೆಡಿಯಾಗಿ ಗಗನ್ಗೆ ಕಾಲ್ ಮಾಡಿದಳು. ಸರ್, ನಾನು ಈಗ ಹೇಗೂ ಹುಷಾರಾಗಿದ್ದೀನಿ, ಅದಕ್ಕಾಗಿ ನನ್ನ ಮನೆಗೆ ಹೊರಟಿದ್ದೀನಿ ಸರ್ ಎಂದಳು. ನೀನು ಎಲ್ಲೂ ಹೋಗುವಂತಿಲ್ಲ ಮನಸ್ವಿನಿ, ಅರ್ಥ ಆಯ್ತಾ ನಿನಗೆ ಎಂದ ಗಗನ್. ಬಟ್ ಸರ್, ಈಗ ನಾನು ಹುಷಾರಾಗಿದ್ದೀನಿ ತಾನೇ, ಮತ್ತೆ ಏನಿದೆ ಪ್ರಾಬ್ಲಮ್ ನಾನು ಹೋಗಲು? ಲೆಟ್ ಮಿ ಗೋ ಸರ್ ಎಂದಳು. ನೋ ಮನು, ನಾನು ಬರುವವರೆಗೆ ನೀನು ಮನೆಯಲ್ಲಿಯೇ ಇರೋ, ಬಂದ ನಂತರ ನೋಡೋಣ, ಓಕೆನಾ ನಿನಗೆ ಎಂದ. ಸರಿ ಸರ್, ಬೇಗ ಬನ್ನಿ, ಕಾಯುತ್ತಿದ್ದೀನಿ ನಿಮಗೆ ಎಂದು ಫೋನ್ ಇಟ್ಟಿದ್ದ ಅವಳ ಹುಬ್ಬು ಗಂಟಾಗಿತ್ತು. ಯಾರು ನನ್ನ ತಡೆಯಲು ಇವರು ಎಂದು ಯೋಚಿಸಿ ತನ್ನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ತೆಗೆದುಕೊಂಡು ಹೌಸ್ ಮ್ಯಾನೇಜರ್ಗೆ ಹೇಳಿ ಪಟ್ಟೆಯಿಂದ ಹೊರಟಳು ಅಲ್ಲಿಂದ. ಬೇಗ ಮನೆಗೆ ಬಂದ ಗಗನ್ ಫ್ರೆಶ್ ಆಗಿ ಮೇಡಮ್ನ ಕರಿ ಕಾಫಿಗೆ ಎಂದು ಹೇಳಿದ. ಸರ್, ಮ್ಯಾಮ್ ಇಲ್ಲ ಸರ್, ಅವರು ಆಗಲೇ ಹೋದರು ಅವರ ಮನೆಗೆ ಎಂದ ಹೌಸ್ ಮ್ಯಾನೇಜರ್. ವಾಟ್? ಹುಚ್ಚು ಹಿಡಿದಿದೆ ಇವಳಿಗೆ, ನಾನು ಹೋಗಬೇಡ ಎಂದರೂ ಕೇಳದಿರುವಷ್ಟು ಸೊಕ್ಕೆ ಇವಳಿಗೆ ಅಂತ ದಡಾರನೆ ಎದ್ದವನು ತನ್ನ ಕಾರೇರಿದ್ದ. ಅವನು ನಿಂತಿದ್ದು ಅವಳ ಮನೆಯ ಮುಂದೆ. ಬಾಗಿಲು ಬೆಲ್ ಮಾಡಿದ್ದ. ಡೋರ್ ತೆರೆದೇ ಇತ್ತು. ಇವಳಿಗೆ ಏನಾಗಿದೆ? ಬಾಗಿಲು ತೆಗೆದು ಇಟ್ಟಿದ್ದಾಳೆ. ಮೆಂಟಲ್ ಕೇಸು ಇವಳು ಅಂತ ದಡಾರನೆ ಬಾಗಿಲು ನುಗ್ಗಿ ಒಳಗೆ ಬಂದ ಗಗನ್. ಆಗಲೂ ಸಹ ಅವಳ ಸದ್ದಿಲ್ಲ. ಮನು ಮನು ಎಂದು ಕೂಗಿದ. ಆಗಲೂ ಮರ್ಧ್ವನಿ ಇಲ್ಲ ಅವಳದ್ದು. ಅದುವರೆಗೂ ಅವಳ ಮೇಲಿದ್ದ ಕೋಪ ಕರಗಿ ಹೋಗಿ ಆತಂಕ ತುಂಬಿತ್ತು ಅಲ್ಲಿ. ಒಂದು ಕಡೆಯಿಂದ ಅವಳ ಆ ಮನೆಯಲ್ಲಿ ಅವಳಿಗಾಗಿ ಹುಡುಕತೊಡಗಿದ್ದ. ರೂಮಿನಲ್ಲಿ ಹೊರಗೆ ನಿಂತ ಅವಳು ಅವನನ್ನು ಎದುರು ನೋಡುತ್ತಾ ನಿಂತಿದ್ದಳು ಮೌನವಾಗಿ. ಅದನ್ನು ನೋಡಿದವನ ಆತಂಕ ಕರಗಿ ಹೋಗಿ ಅವಳ ಮೇಲೆ ಕ್ರೋಧ ಹೆಚ್ಚಿ ಬಂದವನೇ ಅವಳ ಕೆನ್ನೆಗೆ ಹೊಡೆದ ಒಂದು ಏಟು. ಅದು ಎಷ್ಟು ಜೋರಾಗಿ ಬಿತ್ತು ಅವಳಿಗೆ ಎಂದರೆ ಮೂಗುಬಾಯಲ್ಲಿ ರಕ್ತ ಬಂದಿತ್ತು. ಜೊತೆಯಲ್ಲಿ ನೆಲಕ್ಕೆ ಬಿದ್ದಿದ್ದಳು ಅವಳು. ಮೆಂಟಲೇನೆ ನೀನು? ಹೋಗಬೇಡ ಅಂತ ಹೇಳಿದ್ರು ಬಂದಿದ್ದು ಏಕೆ ಇಲ್ಲಿಗೆ ನೀನು? ಅದೂ ಸಹ ನನಗೆ ಒಂದು ಮಾತು ಸಹ ಹೇಳದೇ ಬಂದಿದ್ದೀಯಾ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾನೇನೇ ಮಾಡಬೇಕಿತ್ತು? ನನ್ನ ಜೀವನ ಹಾಳು ಮಾಡುತ್ತಿದ್ದೀಯಲ್ಲ ನೀನು ಅಂತ ಬೈದಿದ್ದ ಗಗನ್. ಅವಳು ನೆಲಕ್ಕೆ ಬಿದ್ದ ಭಂಗಿಯಲ್ಲಿ ಚೂರು ಸಹ ವ್ಯತ್ಯಾಸ ಆಗದಿದ್ದಾಗ ಅವಳ ಹತ್ತಿರ ಧಾವಿಸಿ ಬಂದ. ಏನೇ ಆಯ್ತು ನಿನಗೆ ಮನು? ಮುಖ ತಿರುಗಿಸಿದ ತನ್ನ ಕಡೆಗೆ. ಮೂಗುಬಾಯಲ್ಲಿ ರಕ್ತ. ಅಯ್ಯೋ, ಎಷ್ಟೊಂದು ರಕ್ತ ಎಂದು ಅದನ್ನು ತನ್ನ ಕರ್ಚೀಪ್ ತೆಗೆದು ಒರೆಸುತ್ತಲೇ, ಸಾರಿ ಕಣೆ ಮನು, ನನ್ನ ಕ್ಷಮಿಸಿಬಿಡು. ಎಷ್ಟು ಜೋರಾಗಿ ಹೊಡೆದಿದ್ದೀನಿ. ಕೆನ್ನೆ ಕೆಂಪಾಗಿ ನನ್ನ ಬೆರಳು ಮೂಡಿದೆ. ಛೇ ಎಂದು ತನ್ನ ಕಣ್ಣೀರು ಅಂಗೈಯಿಂದ ಒರೆಸುತ್ತಲೇ ಅವಳ ಹತ್ತಿರ ಮಾತನಾಡುತ್ತಿದ್ದ ಅವನು. ಅವಳು ಮಾತ್ರ ರೆಪ್ಪೆಯಾಡಿಸದೆ
ಅವನನ್ನೇ ನೋಡುತ್ತಾ ಇದ್ದಳು. ಅವಳ ನೋಟ ನೋಡಿದವನು ಅವಳನ್ನು ಬಿಟ್ಟು ದೂರ ಸರಿದು, ಏಕೆ ಅದು ಹಾಗೆ ನೋಡುತ್ತಿದ್ದೀಯಾ ಎಂದು ಕೇಳಿದ. ಮತ್ತೆ, ನಾನು ಯಾಕೆ ನಿಮ್ಮನ್ನು ಹಾಗೆ ನೋಡುತ್ತಿದ್ದೀನಿ ಅಂತ ಗೊತ್ತಿಲ್ವಾ ನಿಮಗೆ ಎಂದಳು. ಇಲ್ಲ ಗೊತ್ತಿಲ್ಲ ಎಂದ ಅವನು. ಗೊತ್ತಿಲ್ವಾ ನಿಮಗೆ? ಇರಿ 1 ನಿಮಿಷ ಎಂದವಳು. ಅವನು ಕೊಟ್ಟಿದ್ದ ಹೊಸ ಮೊಬೈಲ್ ತಂದವಳು ಫೋಟೋಸ್ ಓಪನ್ ಮಾಡಿದಳು. ಏನಿದೆಲ್ಲ ಎಂದು ತೋರಿಸಿದಳು ಅವಳು. ಅದನ್ನು ನೋಡಿದವನು ಅವಳತ್ತ ಬೆನ್ನು ಮಾಡಿ ನಿಂತವನು. ಛೇ, ಎಂತಹ ಕೆಲಸ ಮಾಡಿಬಿಟ್ಟೆ ಅಂತ ತನ್ನ ಹಣೆ ಚಚ್ಚಿಕೊಂಡಿದ್ದ ಅವನು. ಅವನ ಎದುರಿಗೆ ಬಂದು ನಿಂತ ಮನಸ್ವಿನಿ ಅವನ ಮುಖವನ್ನೇ ನೋಡುತ್ತಿದ್ದಳು. ಸಾರಿ ಕಣೆ, ಅದು ಎಂದ ಗಗನ್. ನಿಮ್ಮ ಸಾರಿ ಬೇಡ ನನಗೆ. ಏಕೆ ನೀವು ನನ್ನ ಹುಚ್ಚಿಯಂತೆ ಮಾಡಿದ್ರಿ ಅಂತ ಮಾತ್ರ ಹೇಳಿಬಿಡಿ. ಕೇಳಿದ ನಂತರ ನಾನು ಈ ದೇಶದಿಂದ ವಾಪಸ್ ನನ್ನ ದೇಶಕ್ಕೆ ಹೊರಟು ಹೋಗುತ್ತೀನಿ. ನೀವು ನಿಮ್ಮ ಕೆಲಸ ಎರಡೂ ಸಹ ಬೇಡ ನನಗೆ. ತಿಳಿತಾ ನಾನು ಹೇಳಿದ್ದು ನಿಮಗೆ. ನಾವು ಕಮಾನ್ ಸ್ಪೀಕ್ ಔಟ್ ಮ್ಯಾನ್ ಎಂದಳು. ನಾನು ಹೇಳುತ್ತೀನಿ, ಆದರೆ ನನ್ನ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ. ಇಲ್ಲ ಅಂದರೆ ನಾನು ಏನೂ ಹೇಳಲ್ಲ ನಿನಗೆ ಎಂದ. ತನ್ನ ಕೈ ಮುಂದೆ ಚಾಚಿ ಹೇಳಿದ ಅವಳಿಗೆ. ಇಲ್ಲ, ನೀವು ಹೇಳಿದ ನಂತರ ಇರೋದೋ ಬಿಡೋದೋ ಅಂತ ಯೋಚಿಸ್ತೀನಿ. ನಾನು ಪ್ರಾಮಿಸ್ ಮಾಡಲ್ಲ ಎಂದಳು. ಸರಿ ಬಿಡು, ನಾನು ಹೊರಡುತ್ತೀನಿ ಇಲ್ಲಿಂದ ಬಾ ಎಂದು ಹೊರಟವನನ್ನು ತಡೆಯಲು ಹೋಗಲಿಲ್ಲ ಅವಳು. ಹೇಗೂ ಹೊರಟಿದ್ದೀರಾ ತಾನೇ, ನನ್ನ ಸ್ವಲ್ಪ ಏರ್ಪೋರ್ಟ್ಗೆ ಬಿಟ್ಟು ಬಿಡಿ ಎಂದಳು. ತನ್ನ ಲಗೇಜ್ ಕೈಗೆ ತಗೊಂಡು ಹೊರಟಳು. ಅವನಿಗಿಂತಲೂ ಮುಂದೆ ಮನಸ್ವಿನಿ. ಏನಿಲ್ಲು ಎಂದ ಗಗನ್. ನೀವು ಹೇಳಲ್ಲ ತಾನೇ, ಮತ್ತೇಕೆ ಸಮಯ ವ್ಯರ್ಥ ಮಾಡೋದು ಎಂದಳು. ತನ್ನ ಮಾತು ಪಟ್ಟು ಹಿಡಿದು ಹೇಳಿದ್ದಳು ಮನಸ್ವಿನಿ ಅವನಿಗೆ. ಹಠಮಾರಿ ಕಣೆ ನೀನು. ಸರಿ ಬಾ ಹೇಳುತ್ತೀನಿ ಎಂದು ಅವಳ ಕೈಯಿಂದ ಲಗೇಜ್ ತೆಗೆದುಕೊಂಡು ಹೋಗಿ ಒಳಗಿಟ್ಟು ಬೀದಿಯ ಬಾಗಿಲು ಹಾಕಿ ಬಂದ ಗಗನ್ ಫಸ್ಟ್ ಏಡ್ ಬಾಕ್ಸ್ ತಂದವನು ಅವಳಿಗೆ ಔಷಧಿಯನ್ನು ಹಚ್ಚುತ್ತಾ ಮನು ಎಂದ. ಎಂದಳು. ಫಸ್ಟ್ ನಾನು ನಿನಗೆ ಹೇಳಬೇಕಿರುವುದು ಏನು ಗೊತ್ತೇನೆ, ಅದು ಐ ಲವ್ ಯು ಅಂತ ಕಣೆ ಎಂದ. ಅವಳು ಮೌನವಾಗಿಯೇ ಇದ್ದಾಗ, ಏನಾದರೂ ಹೇಳು ಮನು ಪ್ಲೀಸ್ ಎಂದ ಅವನು. ಏನು ಹೇಳಲಿ ನಾನು ಅಂತ ಎಕ್ಸ್ಪೆಕ್ಟ್ ಮಾಡುತ್ತಿದ್ದೀರಿ ನೀವು, ಹೇಳಿ ಎಂದಳು. ಅವನೆಡೆಗೆ ದೀರ್ಘವಾಗಿ ನೋಡುತ್ತಾ ಕೇಳಿದಳು. ನಾನು ಹೇಳಿದ ಪ್ರಪೋಸಲ್ಗೆ ನಿನ್ನ ಉತ್ತರ ಏನೇ ಹೇಳು ಎಂದು ಆತುರದಲ್ಲಿ ಕೇಳಿದ ಅವನು. ನೀವು ಪೂರಾ ಹೇಳಿದ ನಂತರ ಹೇಳುತ್ತೀನಿ ಎಂದಳು. ಮತ್ತೆ ಮನಸ್ವಿನಿ ತನ್ನ ಹಠ ಬಿಡದಂತೆ. ಹೇ ಹೋಗೆ ನೀನು, ನನ್ನ ಹೆಚ್ಚು ಆಟ ಆಡಿಸಬೇಡ ನೀನು ಎಂದು ಮುನಿದು ಕೂತ ಹುಡುಗ. ಸರಿ ಹಾಗಾದರೆ ನಾನು ಹೊರಡುತ್ತೀನಿ ಎಂದಾಗ, ಬರೀ ಹಠವನ್ನೇ ತುಂಬಿಕೊಂಡಿದ್ದೀಯಾ ಕಣೆ ನಿನ್ನ ಮೈ ತುಂಬ ಎಂದು ರೇಗಿದ ಅವನು. ಮತ್ತೆ ಮನು ಎಂದ. ಬೇಗ ಎಲ್ಲ ಹೇಳಿಬಿಟ್ರೆ ಸರಿ ಎಂದಳು. ಮತ್ತೆ ಅವಳು ಮನದಲ್ಲಿಯೇ ಬೈದುಕೊಂಡಿದ್ದ ರಾಕ್ಷಸಿ ಅಂತ ಅವನು. ಬೇಗ ಶುರು ಮಾಡಿ ಮತ್ತೆ ಎಂದಳು. ಅವತ್ತು ನಿನ್ನ ನೋಡಿದ ನಂತರ ನಾನು ಬಹಳ ಬದಲಾಗಿ ಹೋಗಿದ್ದೆ ಕಣೆ. ನಿನ್ನ ನೆನಪು ನನ್ನನ್ನು ಆವರಿಸಿಬಿಟ್ಟಿತ್ತು. ಅದೇ ನನ್ನನ್ನು ನಿನ್ನ ಫಾಲೋ ಮಾಡುವಂತೆ ಮಾಡಿತ್ತು. ನಿನ್ನನ್ನು ಬಹಳ ಕ್ಲೋಸ್ ಆಗಿ ಫಾಲೋ ಮಾಡಿದ್ದೆ. ನನ್ನ ತಂದೆ ಗೌರ್ಮೆಂಟ್ ಬಸ್ ಡ್ರೈವರ್ ಆಗಿದ್ದರು. ಹಾಗಂತ ನನ್ನ ಮತ್ತು ನನ್ನ ಅಕ್ಕನನ್ನು ಬಹಳ ಚೆನ್ನಾಗಿ ಓದಿಸಿದರು. ಅಕ್ಕ CA ಮಾಡಿದಳು, ತನ್ನದೇ ಆಫೀಸ್ ಮಾಡುತ್ತಿದ್ದಳು. ನಾನು CS ಮಾಡಿದೆ. ನಾನು ಬಹಳ ಚೆನ್ನಾಗಿ ಓದಿದೆ. ಜೊತೆಯಲ್ಲಿ ಎಲ್ಲ IITಗೆ ಫಸ್ಟ್ ಬಂದಿದ್ದೆ. ಅದನ್ನು ಗಮನಿಸಿದ ಫಾರಿನ್ ಕಂಪನಿಯೊಂದು ನನ್ನ ತಮ್ಮ ಕಂಪನಿಯ CEO ಆಗಿ ಮಾಡಿ ಈ ವಿಲ್ಲಾ, ಕಾರು, ಒಳ್ಳೆಯ ಸ್ಯಾಲರಿ ಜೊತೆಯಲ್ಲಿ ನನ್ನ ಕೆಲಸ ಆರಂಭಿಸಿದೆ. ನನ್ನ ಪರ್ಫಾರ್ಮೆನ್ಸ್ ನೋಡಿದ ಕಂಪನಿ ನನ್ನನ್ನು ಅವರ ಪಾರ್ಟ್ನರ್ ಆಗಿ ತಗೊಳ್ಳೋ ಜೊತೆಯಲ್ಲಿ ಈ ಬ್ರಾಂಚ್ ನನ್ನ ಹೆಡ್ ಆಫೀಸ್ ಅಂತ ಕನ್ಸಿಡರ್ ಮಾಡಿದರು. ಈ ಮಧ್ಯದಲ್ಲಿಯೇ ನಾನು ಎಲ್ಲರನ್ನೂ ಮಾತನಾಡಿಸಲು ಊರಿಗೆ ಬಂದಿದ್ದೆ. ಆಕಸ್ಮಿಕವಾಗಿ ಅಪ್ಪನಿಗೆ ಅಂದು ಬಹಳ ಜ್ವರ ಬಂದಿತ್ತು. ರಜೆ ಕೊಡಲ್ಲ ಅಂದಾಗ ಡಿಪೋನಲ್ಲಿ ರಿಕ್ವೆಸ್ಟ್ ಮಾಡಿ ಅಂದಿನ ರೂಟಿಗೆ ನಾನು ಬಸ್ ಡ್ರೈವರ್ ಆಗಿ ಬಂದೆ. ನಿನ್ನ ಬಸ್ ಹತ್ತಿದಾಗಲೇ ನೋಡಿದ್ದೆ. ಈ ನಿನ್ನ ಕಂಗಳು ನನ್ನನ್ನು ಬಹಳವಾಗಿ ಆಕರ್ಷಿಸಿದ್ದವು. ಮಾಸ್ಕ್ ತೆಗೆದಿದ್ದಾಗ ನಿನ್ನ ಮುಖ ನೋಡಿ ನಾನು ನಿನ್ನನ್ನೇ ನೋಡಿದ್ದೆ, ಮೈ ಮರೆತಿದ್ದೆ. ಅಂದು ನಿನಗೆ ಅದಕ್ಕೆ ಸಹಾಯ ಮಾಡಲು ಮುಂದಾಗಿದ್ದೆ. ಮತ್ತೆ ಇಳಿದು ಹೋದ ನಾನು ದೂರದಲ್ಲಿ ನಿಂತೆ ನಿನ್ನ ಬಹಳ ಸಮಯ ನೋಡಿದ್ದೆ. ಮತ್ತೆ ಬಂದಾಗ ಎಲ್ಲರೂ ನನ್ನ ಬೈದರು ಅಂತ ನೀನೆಷ್ಟು ಬೇಸರ ಪಟ್ಟಿದ್ದೆ ತಾನೆ. ಅದು ನನಗೆ ಒಳಗೊಳಗೆ ಸಂತಸ ತಂದಿತ್ತು.
ನನಗೆ ನಾನು ಅಂದು ಬಹಳ ಸ್ಪೆಷಲ್ ಎನಿಸಿತ್ತು. ಅದಕ್ಕೂ ಮೊದಲು ಮಾಡಿದ ಅಚೀವ್ಮೆಂಟ್ಸ್ ಎಲ್ಲ ಒಂದು ತೂಕವಾದರೆ ನಿನ್ನ ಮೇಲಿನ ನನ್ನ ಪ್ರೀತಿ ಇನ್ನೊಂದು ತೂಕ ಎನಿಸಿತ್ತು ನನಗೆ. ಅಂದು ನಿನ್ನ ಆಟೋ ಹತ್ತಿಸುವಾಗ ನಿನ್ನ ಕಂಪನಿಯ ಐಡಿಯನ್ನು ಆಕಸ್ಮಿಕವಾಗಿ ನೋಡಿದ್ದೆ ನಾನು. ಅದನ್ನು ನೆನಪಿಟ್ಟುಕೊಂಡು ಅಂದಿನಿಂದ ನಿನ್ನ ಆಗಲೇ ಹೇಳಿದಂತೆ ಫಾಲೋ ಮಾಡಿದ್ದೆ. ನನ್ನ ಹೆಸರಿನ ಜಪ ಮಾಡುವ ನಿನ್ನ ಮೇಲೆ ನನ್ನ ಅಪರಿಮಿತ ಒಲವಿನ ಆರಾಧನೆಯನ್ನು ಆರಂಭಿಸಿತ್ತು ಈ ನನ್ನ ಹೃದಯ. ಇದೇ ಓಡಾಟದಲ್ಲಿ ಇರುವಾಗ ಒಂದು ಆಕ್ಸಿಡೆಂಟ್ ಆಯಿತು. ನನ್ನ ಮುಖ ಅದರಲ್ಲಿ ಹಾಳಾಗಿತ್ತು. ಆಗ ಕಂಪನಿಯೇ ನನ್ನ ಟ್ರೀಟ್ಮೆಂಟ್ ಮಾಡಿಸಿತ್ತು. ನಾನು ಮತ್ತೆ ನಿನ್ನ ನೋಡಲಾಗಲಿಲ್ಲ. ಆದರೆ ಮತ್ತೆ ನಾನು ಇಲ್ಲಿಗೆ ಬಂದ ನಂತರ ನೀನು ಹೇಗಾದರೂ ಸರಿ ನನ್ನ ಕಂಪನಿಯ ಇಂಟರ್ವ್ಯೂ ಅಟೆಂಡ್ ಮಾಡಲಿ ಅಂತ ಬಹಳ ಆಸೆ ಇತ್ತು. ಅದರಂತೆಯೇ ಕಂಪನಿಯ ರಿಕ್ವೈರ್ಮೆಂಟ್ ನಿನಗೆ ಸಿಗುವಂತೆ ಮಾಡಿದೆ. ನಮ್ಮ ಆಫೀಸಿಂದ ನಡೆಸಿದ ಮೊದಲ ಇಂಟರ್ವ್ಯೂನಲ್ಲಿ ಆಯ್ಕೆಯಾದವರ ಲೀಸ್ಟ್ ತಂದುಕೊಟ್ಟಾಗ ಅದರಲ್ಲಿ ನಾನು ನಿನ್ನ ಮತ್ತು ಇನ್ನೂ ಇಬ್ಬರನ್ನು ಸೆಲೆಕ್ಟ್ ಮಾಡಿ ನಿನ್ನ ಬೆಸ್ಟ್ ಅಂತ ಮಾರ್ಕ್ ಮಾಡಿ ಕಳಿಸಿದ್ದೆ. ಮತ್ತೆ ನಮ್ಮ ಎಕ್ಸ್ಪರ್ಟ್ಗಳ ಇಂಟರ್ವ್ಯೂನಲ್ಲಿ ನೀನು ಎಲ್ಲ ಸುತ್ತಿನಲ್ಲೂ ಸೆಲೆಕ್ಟ್ ಆದೆ. ನಿನ್ನ ಕೆಪಾಸಿಟಿಯ ಮೇಲೆ ಇಲ್ಲಿಗೆ ಬಂದೆ. ನಿನ್ನ ನನ್ನ ವಿಲ್ಲಾದಲ್ಲಿ ಇಟ್ಟೆ. ಪ್ರತಿ ಕ್ಷಣ ನಿನ್ನ ನೋಡಿ ನನ್ನ ಮನ ತುಂಬಿಕೊಂಡಿದ್ದೆ ನಾನು. ಆದರೆ ನಾನು ನಿನಗೆ ಮಾಮೂಲಿಯಂತೆ ಎದುರಾದೆ. ಏಕೆಂದರೆ ನನ್ನ ಮುಖ ಬದಲಾಗಿತ್ತು ಅನ್ನುವ ಧೈರ್ಯ ನನಗೆ. ಆಗ ನಿನಗೆ ಮೇಲ್ ಮಾಡಿದೆ, ಏನು ಅರಿಯದವನಂತೆ. ನಿನ್ನ ಮೇಲೆ ಅಟ್ಯಾಕ್ ಆದಾಗ ನನ್ನ ಜೀವವೇ ಹೋದಷ್ಟು ನನಗೆ ನೋವಾಗಿತ್ತು ಗೊತ್ತಾ. ಅಷ್ಟು ಗುಟ್ಟಾಗಿ ನನ್ನ ನಾನು ಇಟ್ಟಿದ್ದೆ. ಈ ಫೋಟೋ ಅಷ್ಟರಿಂದಲೇ ನೀನು ತಿಳಿದುಕೊಂಡಿಲ್ಲ ಅಂತ ನನಗೆ ಗೊತ್ತು. ನಿನ್ನೆ ರಾತ್ರಿ ನೀನು ನನ್ನ ತೋಳಿನಲ್ಲಿ ಬಂದು ಮಲಗಿದಾಗಲೇ ನನಗೆ ಅಚ್ಚರಿಯಾಗಿತ್ತು ನಿನ್ನ ವರ್ತನೆಯಿಂದ. ಏಕೆಂದರೆ ಅದಕ್ಕೂ ಮೊದಲು ನಿನ್ನ ಅತಿ ಹತ್ತಿರ ಬಂದ ಹುಡುಗರ ಹತ್ತಿರವೂ ಸಹ ನೀನು ಬಹಳ ಅಂತರ ಕಾಯ್ದುಕೊಂಡು ಬಂದಿದ್ದೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈಗ ನನಗೆ ಹೇಳು, ನಾನು ಧೀರಜ್ ಅಂತ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದ ಅವನು ಬಹಳ ಕುತೂಹಲದಿಂದ. ಅವನ ಹತ್ತಿರ ಬಂದ ಮನಸ್ವಿನಿ ಅವನ ಕಾಲರ್ ಹಿಡಿದು ತನ್ನತ್ತ ಎಳೆದುಕೊಂಡಿದ್ದಳು. ನಂತರ ಅವನ ಶರ್ಟಿನ ಬಟನ್ ಬಿಚ್ಚತೊಡಗಿದ್ದಳು. ಧೀರಜ್ ಅಚ್ಚರಿಯಿಂದ ಅವಳು ಮಾಡುತ್ತಿದ್ದ ಕೆಲಸ ನೋಡುತ್ತಿದ್ದ. ಶರ್ಟ್ನ ಮೇಲಿನ ಬಟನ್ಗಳನ್ನು ಬಿಚ್ಚಿದ ಮನಸ್ವಿನಿ ಅವನೆದೆಯ ಮೇಲಿದ್ದ ಹಚ್ಚೆಯನ್ನು ತೋರಿಸಿದಳು. ಇದೋ ಈ ಹಚ್ಚೆಯೇ ನನಗೆ ನಿಮ್ಮ ಪರಿಚಯ ಹೇಳಿದ್ದು ಎಂದಳು ನಗುತ್ತಾ. ಇದನ್ನು ನೀನು ಯಾವಾಗಲೇ ನೋಡಿದೆ ಮನು ಎಂದ ಧೀರಜ್ ಬಹಳ ಥ್ರಿಲ್ ಆಗಿ ಕೇಳಿದ್ದ. ಅವತ್ತು ನೀವು ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ತೆಗೆದಿದ್ರಿ. ಬಸ್ ನಿಂತಾಗ ನಿಮಗೆ ಸೆಕೆ ಅನಿಸಿದ್ದಕ್ಕೋ ಏನೋ, ಅಥವಾ ನಿಮ್ಮನ್ನು ನನ್ನನ್ನು ಸೇರಿಸಲೆಂದೋ ಕಾಣೆ. ಅಂದು ಈ ಅಚ್ಚೆಯನ್ನು ನಿಮ್ಮೆದೆಯ ಮೇಲೆ ನೋಡಿದ್ದೆ. ಅದೇ ನಿನ್ನೆ ರಾತ್ರಿ ನನ್ನ ಕೂರಿಸಲು ನೀವು ಎದ್ದಾಗ ಇದನ್ನು ನೋಡಿದೆ ನೀವು ಅಂತ ಕನ್ಫರ್ಮ್ ಆಯಿತು. ಅದಕ್ಕೂ ಮೊದಲು ಪಾರ್ಟಿಯ ಹಾಲ್ನಲ್ಲಿ ನಿಮ್ಮನ್ನು ನೋಡಿದಾಗ ಧೀರಜ್ ಅನಿಸಿತ್ತು ನನಗೆ. ಅದಕ್ಕಾಗಿ ನಿಮ್ಮನ್ನು ಬಹಳ ಸಮಯ ಗಮನಿಸಿದ್ದೆ. ಕೆಲವು ನಿಮ್ಮ ಮೂಮೆಂಟ್ಸ್ ನನಗೆ ಧೀರಜ್ ಅವರ ನೆನಪು ಮಾಡಿಸಿತ್ತು. ಆದ್ದರಿಂದಲೇ ನಿಮ್ಮ ಹತ್ತಿರ ಕ್ಲೋಸ್ ಆಗಿ ಇದ್ದೆ ನಿನ್ನೆ. ಆದರೆ ಈ ಹಚ್ಚೆಯನ್ನು ನೋಡಿದ ನಂತರ ನೀವೇ ಅಂತ ಗೊತ್ತಾದಾಗ ನಾನು ನಿಮ್ಮ ಅತಿ ಹತ್ತಿರ ಬಂದಿದ್ದು, ನನ್ನನ್ನು ನಿಮಗೆ ಮುಟ್ಟಲು ಕೊಟ್ಟಿದ್ದು. ಆದರೂ ಈ ಸಸ್ಪೆನ್ಸ್ ಏನಕ್ಕೂ ನೀವು ಇಟ್ಟಿದ್ದು ಎಂದು ತಿಳಿಯಲು ಬಯಸಿ ನಾನು ಸಹ ನಿಮ್ಮಂತೆಯೇ ಇದ್ದೆ. ಬೆಳಗ್ಗೆ ಈ ಫೋಟೋಗಳನ್ನು ನೋಡಿ ನನಗೆ ನನ್ನ ಹತ್ತಿರವೇ ಏಕೆ ಮುಚ್ಚಿ ಇಟ್ಟಿದ್ದು ಅಂತ ತಿಳಿಯದೆ ಕೋಪದಿಂದ ಬಂದೆ ಅಲ್ಲಿಂದ ಇಲ್ಲಿಗೆ. ಈಗ ಹೇಳಿ, ಏಕೆ ಮುಚ್ಚುಮರೆ ಮಾಡಿದ್ದು ನನ್ನ ಹತ್ತಿರ ಎಂದು ಕೇಳಿದಳು ಮನಸ್ವಿನಿ ಅವನನ್ನು. ಏನಿಲ್ಲ ಕಣೆ ಮನು, ನನ್ನ ಹಳೆಯ ರೂಪ ನೋಡಿ ಇಷ್ಟಪಟ್ಟಿದ್ದೆ ತಾನೇ. ಈ ಹೊಸ ರೂಪ ನಿನಗೆ ಒಂದು ವೇಳೆ ಇಡಿಸದಿದ್ದರೆ, ನೀನು ನನ್ನ ಬೇಡ ಅಂತ ರಿಜೆಕ್ಟ್ ಮಾಡಿದರೆ ಅಂತ ಹೇಳಿರಲಿಲ್ಲ. ಮತ್ತೆ ನೀನು ನಮ್ಮ ಕಂಪನಿ ಸೇರಿದಾಗ ಮತ್ತೆ ನಾನು ಹೊಸ ರೀತಿಯಲ್ಲಿ ಪರಿಚಯ ಆಗಿ ನಂತರ ಪ್ರೀತಿ, ಆನಂತರ ನಿನಗೆ ಪ್ರಪೋಸ್ ಮಾಡೋಣ ಅಂತ ಅಂದುಕೊಂಡಿದ್ದೆ. ಆದರೆ ನೀನು ಮತ್ತು ನಿನ್ನ ಈ ಪ್ರೀತಿ ನನ್ನ ಅನಿಸಿಕೆಯನ್ನು ಸುಳ್ಳು ಮಾಡಿತು ನೋಡು. ನಿನ್ನ ಪ್ರೀತಿಗೆ ಏನೆಂದು ಹೇಳಲಿ ಮನು, ನಿನ್ನ ಪ್ರೀತಿಗೆ ಎಂದೋ ಸೋತಿದ್ದಾನೆ ಈ ಧೀರಜ್. ಲವ್ ಯು ಕಣೆ ಮನು ಎಂದಿದ್ದ ಅವನು ಬಹು ಪ್ರೀತಿಯಿಂದ ಅವಳಿಗೆ. ಲವ್ ಯು ಟು ಧೀರಜ್ ಎಂದು ಅವನನ್ನು ಅಪ್ಪಿಕೊಂಡಿದ್ದಳು. ಮತ್ತೆ ಈ ಗಗನ್ ಏನು ಎಂದಳು ಮನಸ್ವಿನಿ. ಅದು ನನ್ನ ಹೆಸರು ಧೀರಜ್ ಗಗನ್ ಎನ್ ಅಂತ. ಎನ್ ಎಂದರೆ
ನಾಗರಾಜ್ ಅಂತ ಅಪ್ಪನ ಹೆಸರು. ಎಲ್ಲರೂ ಇಲ್ಲಿ ಎರಡೂ ಸೇರಿಸಿ ಗಗನ್ ಅಂತ ಕರೆದ್ರು. ಅವರಿಗೆ ಅದು ಸುಲಭವಾಗಿತ್ತು ಕರೆಯಲು. ನಾನು ಸುಮ್ಮನಾದೆ ಅಷ್ಟೇ ಎಂದ ಧೀರಜ್. ಮನು, ನಾವು ಮದುವೆ ಆಗೋಣ್ವಾ ಇಲ್ಲ ಫ್ಯಾಮಿಲಿ ಬಂದ ಮೇಲೆ ಆಗೋಣ್ವಾ ಎಂದು ಕೇಳಿದ ಅವನು. ಧೀರಜ್, ನಾವು ಮೊದಲು ಮದುವೆ ಆಗೋಣ. ನಾನು ನಿಮ್ಮಿಂದ ದೂರ ಇರಲಾರೆ. ಆಮೇಲೆ ಬೇಕಾದರೆ ಅವರೆಲ್ಲರೂ ಬರಲಿ, ಬಂದು ನಮ್ಮನ್ನು ಹರಸಲಿ ಎಂದಳು. ಸರಿ, ಹಾಗಾದರೆ ನಾಳೆಯೇ ನಮ್ಮ ಮದುವೆ, ಇಲ್ಲಿ ಹತ್ತಿರದ ಮಂದಿರದಲ್ಲಿ. ನಾನು ಎಲ್ಲ ಅರೇಂಜ್ ಮಾಡಲು ಅವರಿಗೆ ಹೇಳುತ್ತೀನಿ. ನಿನಗೆ ಓಕೆನಾ ಎಂದ ಧೀರಜ್. ನನಗೆ ಓಕೆ ಧೀರಜ್ ಎಂದವಳನ್ನು ಅಪ್ಪಿಕೊಂಡಿದ್ದ ಧೀರಜ್. ಐ ಲವ್ ಯು ಸೋ ಮಚ್ ಕಣೆ ಮನು ಎಂದ. ಲವ್ ಯು ಟು ಧೀರಜ್. ಅಂದು ನೀವು ಅಪ್ಪನಿಗೆ ಹೆಲ್ಪ್ ಮಾಡಲು ಅಂತ ಬಂದಿದ್ದರಿಂದ ನನಗೆ ಸಿಕ್ಕ್ರೆ. ಅಪ್ಪ ಬಂದಾಗ ಅವರಿಗೆ ಒಂದು ಒಳ್ಳೆಯ ಟ್ರೀಟ್ ಕೊಡುತ್ತೀನಿ ನಾನು ಎಂದಳು ಮನಸ್ವಿನಿ. ಕಣೆ ಎಂದಿದ್ದ ಧೀರಜ್ ಅವಳನ್ನು ತನ್ನ ಪ್ರೀತಿಯನ್ನು ಬಹಳ ಪ್ರೀತಿಯಿಂದ ಅಪ್ಪಿಕೊಂಡಿದ್ದ. ತನ್ನ ಪ್ರೇಮ ಸಫಲತೆಗೆ ಕಣ್ಣೀರಾಕಿದ್ದ ಅವನು. ಎರಡು ಹೃದಯಗಳ ಸ್ಪಂದನೆ ಒಂದೇ ತರಹದಲ್ಲಿ ಇದ್ದಾಗ ಯಾರೂ ಸಹ ಅವರು ಒಂದಾಗುವುದನ್ನು ತಡೆಯಲಾರರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.